Hi, hello, namaskara. Welcome to Urban Seju YouTube channel. In this session, in this continuous session of higher education, part 7 ನಲ್ಲಿ MHRD and its initiative ಬಗ್ಗೆ ತಿಳ್ಕೊಳ್ಳೋಣ. MHRD ಯಾವಾಗ ಸ್ಟಾರ್ಟ್ ಆಯಿತು, ಅದರ ಇನಿಷಿಯೇಟಿವ್ಸ್ ಏನು, ಅದ್ರ ಬಗ್ಗೆ ಎಲ್ಲ. There are 40 schemes are there, more than 40 ಸ್ಕೀಮ್ಸ್ ಇದೆ. ಸೊ ಒಂದೇನು ಅಂದರೆ ಎಲ್ಲದೂ ನೆನ್ಪಿಟ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಬಟ್ ಒಂದ್ಸಲಿ ಓದಿದರೆ ಅಥವಾ ಒಂದ್ಸಲಿ ಕೇಳಿದರೆ ಅಟ್ ಅ ಟೈಮ್ ಆಫ್ ಎಕ್ಸಾಮಿನೇಷನ್ನು ನಿಮಗೆ ಬೇಗ ಫ್ಲ್ಯಾಶ್ ಆಗುತ್ತೆ ಅನ್ನೋದು ಒಂದು ಪರ್ಪಸ್ ಅಷ್ಟೇ. MHRD ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂದರೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆ, ಭಾರತ ಸರ್ಕಾರದ. MHRD ವಾಸ್ ಎಸ್ಟಾಬ್ಲಿಷ್ಡ್ ಇನ್ 26 ಸೆಪ್ಟೆಂಬರ್ 1985 ಎಸ್ಟಾಬ್ಲಿಷ್ ಆಯಿತು. ಸೊ ಇದರದ್ದು ರೆಸ್ಪಾನ್ಸಿಬಲ್ ಏನಂದರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಮಾನವ ಸಂಪನ್ಮೂಲನ ಅಭಿವೃದ್ಧಿ ಮಾಡೋದು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಯೋಜನೆಗಳನ್ನು ತರೋದು ಇದರ ಮೇನ್ ರೆಸ್ಪಾನ್ಸಿಬಿಲಿಟಿ. ನೋಡಿ, ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ರಿಸೋರ್ಸ್ ಇನ್ ಇಂಡಿಯಾ. ಓಕೆ, ಸೊ ಹಾಗಾಗಿ ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ನವದೆಹಲಿ, ನ್ಯೂ ಡೆಲ್ಲಿಯಲ್ಲಿ ಹೆಡ್ ಕ್ವಾರ್ಟರ್ಸ್ ಇದೆ. ಈಗ ಪ್ರೆಸೆಂಟ್ HRD ಮಿನಿಸ್ಟರ್ ಇಂಪಾರ್ಟೆಂಟ್ ಇರೋರು ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಅಂತ, ರಮೇಶ್ ಪೋಖ್ರಿಯಾಲ್ ನಿಶಾಂಕ್. ಅದೇ ರೀತಿ ಡೆಪ್ಯೂಟಿ ಮಿನಿಸ್ಟರ್ ಒಬ್ಬರು ಇರ್ತಾರೆ, ಅವ್ರು ಬಂದ್ಬಿಟ್ಟು ಸಂಜಯ್ ಶ್ಯಾಮರಾವ್ ಧೋತ್ರೆ, ಮಿನಿಸ್ಟ್ರಿ ಆಫ್ ಸ್ಟೇಟ್ಸ್. ಓಕೆ, ಇಂಪಾರ್ಟೆಂಟ್. ವಾಟ್ ಈಸ್ ದ ಮೋಟೋ ಆಫ್ MHRD ಅಂದರೆ ಮೋಟೋ ಕೊಟ್ಬಿಟ್ಟು ಇದು ಯಾವ ಇಲಾಖೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಕ್ವಶನ್ ಕೇಳ್ಬೋದು. MHRD ಮೋಟೋ ಬಂದ್ಬಿಟ್ಟು ಸಬ್ಕೋ ಶಿಕ್ಷಾ ಅಚ್ಚಿ ಶಿಕ್ಷಾ, ಇಂಗ್ಲೀಷಲ್ಲಿ ಎಜುಕೇಷನ್ ಫಾರ್ ಆಲ್, ಕ್ವಾಲಿಟಿ ಎಜುಕೇಷನ್ ಅಂದರೆ ಎಲ್ಲರಿಗೂ ಶಿಕ್ಷಣ ಮತ್ತು ಒಳ್ಳೆಯ ಶಿಕ್ಷಣ ಅಂತ ಕನ್ನಡದಲ್ಲಿ ಹೇಳ್ಬೋದು. ಸಬ್ಕೋ ಶಿಕ್ಷಾ ಅಚ್ಚಿ ಶಿಕ್ಷಾ ಇದು ಮೋಟೋ ಆಫ್ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್. ಓಕೆ, ಸೊ MHRDಯಲ್ಲಿ ಮತ್ತೆ 2 ಡಿಪಾರ್ಟ್ಮೆಂಟು ಬರುತ್ತೆ. ಒಂದು ಬಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ, ಅದೇ ರೀತಿ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್. ಸ್ಕೂಲ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಮತ್ತು ಲಿಟ್ರಸಿಗೆ ಸಂಬಂಧಪಟ್ಟಂಥ ಒಂದು ಇಲಾಖೆ ಮತ್ತು ಹೈಯರ್ ಎಜುಕೇಷನ್ ಸಂಬಂಧಪಟ್ಟಂಥ ಒಂದು ಇಲಾಖೆ ಇದೆ. ಸ್ಕೂಲ್ ಎಜುಕೇಷನ್ ಸಂಬಂಧಪಟ್ಟಂಗೆ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಡೆವಲಪ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್, ಅದು ನೋಡಿದ್ವಿ. ಮತ್ತು ಈ ಸಂಬಂಧಪಟ್ಟಿದ್ದು ಪ್ರೈಮರಿ ಸ್ಕೂಲ್ ಇರ್ಬೋದು, ಸೆಕೆಂಡ್ರಿ, ಹೈಯರ್ ಸೆಕೆಂಡ್ರಿ, ಓಕೆ, ಮತ್ತು ಅಡಲ್ಟ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ ಪ್ರೋಗ್ರಾಮ್ ಸಂಬಂಧಪಟ್ಟಂತೆ ಏನೇ ಕಾರ್ಯವೈಖರಿ ಕೆಲಸ ಇದ್ರೂ ಅದು ಬರೋದು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿಗೆ. ಓಕೆ, ನೋಡಿ, ಮಕ್ಕಳಿಗೆ ಸಮವಸ್ತ್ರ ಕೊಡೋದಿರ್ಬೋದು, ಬುಕ್ಸಿಗೆ ಕೊಡೋದಿರ್ಬೋದು, ಮತ್ತು ಮಧ್ಯಾಹ್ನ ಬಿಸಿ ಊಟ ಇರ್ಬೋದು, ಅದೆಲ್ಲ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ ಬರುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ನೋಟ್ ಏನಂದರೆ ಇಲ್ಲಿ ಅಡಲ್ಟ್ ಎಜುಕೇಷನ್ ಕಮ್ಸ್ ಅಂಡರ್ ಸ್ಕೂಲ್ ಎಜುಕೇಷನ್. ಓಕೆ, ಅಡಲ್ಟ್ ಎಜುಕೇಷನ್ ಬಂದ್ಬಿಟ್ಟು ಸ್ಕೂಲ್ ಎಜುಕೇಷನ್ ಅಂಡರ್ ಬರುತ್ತೆ, ನಾಟ್ ಇನ್ ಹೈಯರ್ ಎಜುಕೇಷನ್. ಓಕೆ, ದೆನ್ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್ ಡೀಲ್ಸ್ ವಿತ್ ಯೂನಿವರ್ಸಿಟಿ ಎಜುಕೇಷನ್ನು, ಟೆಕ್ನಿಕಲ್ ಎಜುಕೇಷನ್ನು ಮತ್ತು ಸ್ಕಾಲರ್ಶಿಪ್ಸ್ ಏನು ಯೂನಿವರ್ಸಿಟಿ ರಿಲೇಟೆಡ್ ಸ್ಕಾಲರ್ಶಿಪ್ ಮಕ್ಕಳಿಗೆ ಬರುತ್ತೆ, ಅದ್ರ ಬಗ್ಗೆ ನೋಡ್ಕೊಳ್ಳೋದು ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್. ಓಕೆ, ಸೊ ಹಾಗಾದರೆ MHRD ಪ್ರೆಸೆಂಟ್ ಆಬ್ಜೆಕ್ಟಿವ್ಸ್ ಏನು ಅಂದರೆ, ಸೊ ಫಸ್ಟ್ನೇದಾಗಿ ಟು ಎಕ್ಸ್ಪ್ಯಾಂಡ್ ದ ಹೈಯರ್ ಎಜುಕೇಷನ್ ಸೆಕ್ಟರ್ ಇನ್ ಆಲ್ ಮೋಡ್ಸ್ ಆಫ್ ಡೆಲಿವರಿ ಟು ಇನ್ಕ್ರೀಸ್ ದ GER ಇನ್ ಹೈಯರ್ ಎಜುಕೇಷನ್ ಬೈ 50% ಟಿಲ್ 2035. ಅಂದರೆ ಯಾವ್ಯಾವ ಸೆಕ್ಟರು ಮತ್ತು ಆಲ್ ಮೋಡ್ಸ್, ಆನ್ಲೈನ್ ಇರ್ಬೋದು, ಆಫ್ಲೈನ್ ಇರ್ಬೋದು, ಎಲ್ಲ ಮೋಡ್ಸ್ ಡೆಲಿವರಿ ಚಾನಲ್ಸ್ ಏನಿದೆ ಅದರಿಂದ ಹೈಯರ್ ಎಜುಕೇಷನ್ನ ಎಕ್ಸ್ಪ್ಯಾಂಡ್ ಮಾಡೋದು. ಮತ್ತು ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ, GER ಅಂದರೆ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅಂದರೆ ಹೈಯರ್ ಎಜುಕೇಷನ್ಗೆ ಸೇರ್ಕೊತಕ್ಕಂಥ ಮಕ್ಕಳು ರೇಷಿಯೋ ಒಂದು MHRDಯಿಂದ ಬರುತ್ತೆ. ಸೊ ಹಾಗಾಗಿ ಅದ್ರ ಪ್ರಕಾರ ಏನಂದರೆ ಹೈಯರ್ ಎಜುಕೇಷನ್ 2035 ಗ್ರಾಸ್ ಎಜುಕೇಷನ್ ರೇಷಿಯೋ ಎಷ್ಟಾಗಿರಬೇಕು, 50% ಆಗಿರಬೇಕು ಅಂತ ರೀಸೆಂಟಾಗಿ ಒಂದು ಅವರು ಡಾಕ್ಯುಮೆಂಟ್ನ ಹೇಳಿದ್ದಾರೆ. ಓಕೆ,
ಅದೇ ರೀತಿ ಟು ಎಕ್ಸ್ಪ್ಯಾಂಡ್ ಇನ್ಸ್ಟಿಟ್ಯೂಷನ್ ಬೇಸ್ ಆಫ್ ಹೈಯರ್ ಎಜುಕೇಷನ್ ಇನ್ಕ್ಲೂಡಿಂಗ್ ಟೆಕ್ನಿಕಲ್, ಪ್ರೊಫೆಷನಲ್ ಆ್ಯಂಡ್ ವೊಕೇಶನಲ್ ಎಜುಕೇಷನ್. ಅಂದರೆ ನೋಡಿ, ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ನು ಮತ್ತು ಪ್ರೊಫೆಷ್ನಲ್ ಇನ್ಸ್ಟಿಟ್ಯೂಷನ್ಸು ಮತ್ತು ವೊಕೇಶನಲ್ ಅಂದರೆ ಜಾಬ್ ರಿಲೇಟೆಡ್, ವರ್ಕ್ ರಿಲೇಟೆಡ್ ಎಜುಕೇಷನ್ ಕೊಡ್ತಂಥ ಇನ್ಸ್ಟಿಟ್ಯೂಷನ್ ಬೇಸ್ ಏನಿದೆ ಅದನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ಹೋಗೋದು. ಮತ್ತು ಅಡಿಷ್ನಲ್ ಕೆಪ್ಯಾಸಿಟಿನ ಎಕ್ಸಿಸ್ಟಿಂಗ್ ಇನ್ಸ್ಟಿಟ್ಯೂಷನ್ ಏನಿದೆ ಅದರಲ್ಲಿ ಇವಾಗ 50 ಕೆಪ್ಯಾಸಿಟಿ ಇದ್ದರೆ ಇನ್ನು 60, 70 ಅದೇ ಥರ ಕೆಪ್ಯಾಸಿಟಿನ ಇನ್ಕ್ರೀಸ್ ಮಾಡ್ತಾ ಹೋಗೋದು. ಮತ್ತು ಎಸ್ಟಾಬ್ಲಿಷಿಂಗ್ ನ್ಯೂ ಇನ್ಸ್ಟಿಟ್ಯೂಷನ್ಸ್ ವಿಚ್ ಇಸ್ ಕಮ್ ಅಂಡರ್ ಒನ್ ಆಫ್ ದ ಆಬ್ಜೆಕ್ಟಿವ್ ಆಫ್ ದ MHRD. ಅದೇ ರೀತಿ ನೋಡಿ, ಈಗ ಗ್ರ್ಯಾಂಟ್ ಡೀಮ್ಡ್ ಯೂನಿವರ್ಸಿಟಿ ಸ್ಟೇಟಸ್ನ ಕೊಡೋದು MHRD ಅಂಡರ್ ದ ಅಡ್ವೈಸ್ ಆಫ್ UGC ಅಡ್ವೈಸ್ ಪಡ್ಕೊಂಡು ಯಾವುದು ಇನ್ಸ್ಟಿಟ್ಯೂಷನ್ನು ಎಕ್ಸಲೆಂಟ್ ತೋರಿಸ್ತಿರುತ್ತೆ, ಎಜುಕೇಷನ್ ಫೀಲ್ಡ್ ಇರ್ಬೋದು ಮತ್ತು ಅದರ ಕೋ-ಕರಿಕ್ಯುಲರ್ ಆಕ್ಟಿವಿಟೀಸ್ ಫೀಲ್ಡಲ್ಲಿ ಇರ್ಬೋದು, ಅಂಥ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ಒಂದು ಡೀಮ್ಡ್ ಅಂದರೆ ಆಟೋನಮಸ್ ಡೀಮ್ಡ್ ಸ್ಟೇಟಸ್ ಕೊಡೋದು MHRD. ಓಕೆ, ದಿಸ್ ಅ ಸಿಂಪಲ್ ಆರ್ಗನೈಸೇಷನ್ ಸ್ಟ್ರಕ್ಚರ್. ಡಿಪಾರ್ಟ್ಮೆಂಟ್ ಇರುತ್ತೆ, ಅಂಡರ್ ಡಿಪಾರ್ಟ್ಮೆಂಟಲ್ಲಿ 8 ಬ್ಯೂರೋಸ್ ಇರುತ್ತೆ. ಅದರ ಕೆಳಗೆ ವರ್ಕ್ ಹ್ಯಾಂಡಲ್ ಥ್ರೂ ಓವರ್ 100 ಆಟೋನಮಸ್ ಆರ್ಗನೈಸೇಷನ್ಸ್ ಅಂಡರ್ ಸಿ ಬ್ಯೂರೋದಲ್ಲಿ ಬರುತ್ತೆ. ಇದು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟ್ ಹೋದರೆ ಇಂಪಾರ್ಟೆಂಟ್ಸ್ ಅಂದರೆ ಇಲ್ಲಿ ನೋಡಿ ಸ್ಕೀಮ್ಸ್ ಬರುತ್ತೆ. ಕೆಲವು ನೆನಪಿರುತ್ತೆ ನಿಮಗೆ, ಕೆಲವು ನೆನಪಿರೋದಿಲ್ಲ. ಸೊ ನೋಡೋಣ ಯಾವುದಾದ್ರು ಇಂಪಾರ್ಟೆಂಟ್ ಸ್ಕೀಮ್ಸ್ ಇದೆ ಅದನ್ನು ನಾನು ಹೇಳ್ತೀನಿ ಈ ಸೆಷನಲ್ಲಿ. MHRD ಆ್ಯಂಡ್ ಇಟ್ಸ್ ಇನಿಷಿಯೇಟಿವ್ ಅಂದರೆ ಮೊದಲನೇದಾಗಿ ಪ್ರಮೋಟಿಂಗ್ ಪಾರ್ಟಿಸಿಪೇಷನ್ ಆಫ್ ಡಿಸ್ಅಡ್ವಾಂಟೇಜ್ಡ್ ಗ್ರೂಪ್ಸ್ ಇನ್ ಎಜುಕೇಷನಲ್ ಪ್ರೋಸೆಸ್. ಅಂದರೆ ಎಜುಕೇಷನಲ್ ಪ್ರೋಸೆಸ್ಸಲ್ಲಿ ಯಾರು ಎಜುಕೇಷನ್ ಪಡೆದಲೇ ಇರ್ತಕ್ಕಂಥ ಒಂದು ಡಿಸ್ಅಡ್ವಾಂಟೇಜ್ಡ್ ಗ್ರೂಪ್ಸ್ ಇದೆಯಲ್ಲ ಅವರನ್ನು ಹೆಚ್ಚಿಗೆ ಅವರಿಗೆ ನಮ್ಮ ಎಜುಕೇಷನ್ ಪಡೆಯುವಂಥ ಮಾಡೋಕ್ಕೆ ಕೆಲವು ಇನಿಷಿಯೇಟಿವ್ಸು ಇದೆ. ಎಸ್ಪೆಷಲಿ ಬಂದ್ಬಿಟ್ಟು ಗರ್ಲ್ ಚೈಲ್ಡ್ಗೆ, ವುಮೆನ್ ಎಜುಕೇಷನ್ ಇರ್ಬೋದು, ಗರ್ಲ್ ಚೈಲ್ಡ್ ಎಜುಕೇಷನ್ ಇರ್ಬೋದು, ಅಥವಾ ಒಂದು ಟ್ರೈಬಲ್ ಏರಿಯಾದಲ್ಲಿ ಎಜುಕೇಷನ್ ಕೊಡೋದಂಥದ್ದು ಇರ್ಬೋದು. ಓಕೆ, ಮತ್ತು ಸ್ಪೆಷಲ್ ಕ್ಯಾಟಗರಿ ಡಿಸೇಬಲ್ಡ್ ಇರ್ತಾರಲ್ಲ, ಡಿಸೇಬಲ್ಡ್ ಪರ್ಸನ್ಸಿಗೆ ಅಂದರೆ ಡಿಸ್ಅಡ್ವಾಂಟೇಜ್, ಇವರೆಲ್ಲ ಬಂದ್ಬಿಟ್ಟು ಒಂದು ಡಿಸ್ಅಡ್ವಾಂಟೇಜ್ ಗ್ರೂಪ್ಸ್. ಇವಾಗ ಸೋಷಿಯಲಿ ಹಿಂದುಳಿದ ಜನಾಂಗಕ್ಕಿರ್ಬೋದು, ಅವರಿಗೆಲ್ಲ ಒಂದು ಎಜುಕೇಷನ್ನು ಪಡೆಯೋದಕ್ಕೆ ಅಂತಲೇ ಒಂದು ಕೆಲವು ಸ್ಕೀಮ್ಸ್ ಇದೆ. ಅದು ಬಂದ್ಬಿಟ್ಟು MHRD ಇನಿಷಿಯೇಟಿವಿಂದ ಮಾಡಿರ್ತಾರೆ. ಮತ್ತು ಆರ್ಗ್ಯುಮೆಂಟಿಂಗ್ ರಿಸರ್ಚ್ ಅಂದರೆ ಒಂದು ರಿಸರ್ಚ್ನ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ, ಒಂದು ಬೂಸ್ಟ್ ಮಾಡೋದಕ್ಕೋಸ್ಕರ, ರಿಸರ್ಚ್ ಮಾಡಲಿ ಹೆಚ್ಚಿಗೆ ಟೀಚಿಂಗ್ ಸ್ಟಾಫ್ಸು, ಫ್ಯಾಕಲ್ಟೀಸು ಅನ್ನೋದಕ್ಕೋಸ್ಕರ ಅದ್ರ ಬಗ್ಗೆನೇ ಕೆಲವು ಇನಿಷಿಯೇಟಿವ್ಸ್ನ MHRDನವರು ಮಾಡಿದ್ದಾರೆ. ಅಂದರೆ ಏನಂದರೆ ಬೂಸ್ಟಿಂಗ್ ರಿಸರ್ಚ್ ಡೆವಲಪ್ಮೆಂಟ್ ಇರ್ಬೋದು, ಎನ್ಹಾನ್ಸಿಂಗ್ ಅಥವಾ ಎಕ್ಸ್ಪ್ಯಾಂಡಿಂಗ್, ಇನ್ಕ್ರೀಸಿಂಗ್, ಇದೆಲ್ಲ ಒಂದು ಬಂದ್ಬಿಟ್ಟು ಆರ್ಗ್ಯುಮೆಂಟಿಂಗ್ ರಿಸರ್ಚ್. ಆ್ಯಂಡ್ ದೆನ್ ಫೋಕಸ್ ಆನ್ ಕ್ವಾಲಿಟಿ ಈಸ್ ದ ಥರ್ಡ್ ಒನ್. ಓಕೆ, ಸೊ ಫಸ್ಟ್ನೇದಾಗಿ ನಾವು ನೋಡೋದಾದರೆ ಪ್ರಮೋಟಿಂಗ್ ಪಾರ್ಟಿಸಿಪೇಷನ್ ಆಫ್ ಡಿಸ್ಅಡ್ವಾಂಟೇಜ್ ಗ್ರೂಪ್ಸ್ ಇನ್ ಎಜುಕೇಷನಲ್ ಪ್ರೋಸೆಸ್. ಡಿಸ್ಅಡ್ವಾಂಟೇಜ್ ಗ್ರೂಪ್ಸ್ನ ಎಜುಕೇಷನಲ್ ಪ್ರೋಸೆಸ್ಸಲ್ಲಿ ಹೇಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ನಾವು ಪ್ರಮೋಟ್ ಮಾಡಬೇಕು ಅನ್ನೋದು ಫಸ್ಟ್ ಒನ್ ಸ್ಕೀಮ್ ಅಥವಾ ಇನಿಷಿಯೇಟಿವು, ಎಜುಕೇಷನ್ ಫಾರ್ ಗರ್ಲ್ ಚೈಲ್ಡ್. ನೋಡಿ, ಭಾರತದಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗೂ ಎಜುಕೇಷನ್ ಸಿಗುತ್ತೆ ಅನ್ನೋದು ಒಂದು ತಪ್ಪು ಕಲ್ಪನೆ. ಸೊ ಹಾಗಾಗಿ ಎಲ್ಲ ಹೆಣ್ಣು ಮಕ್ಕಳಿಗೂ ಎಜುಕೇಷನ್ ಸಿಗಬೇಕು ಅಂತ ಭಾರತ ಸರ್ಕಾರದವರು ಅಂಡರ್ MHRD ಇಂದ ಒಂದು ಇನಿಷಿಯೇಟಿವ್ ತರ್ತಾರೆ. ಅದು ಎಜುಕೇಷನ್ ಫಾರ್ ಚೈಲ್ಡು. ಮೊದಲನೇದಾಗಿ ಬೇಟಿ ಬಚಾವೋ ಬೇಟಿ ಪಢಾವೋ ಅಭಿಯಾನ್, ಬೇಟಿ ಬಚಾವೋ ಬೇಟಿ ಪಢಾವೋ ಅಭಿಯಾನ್ ಅಂತ ಮೊದಲನೇದಾಗಿ ತರ್ತಾರೆ. ನೋಡಿ, ಇದು ಜಾಯಿಂಟ್ ಇನಿಷಿಯೇಟಿವ್, ಇಂಪಾರ್ಟೆಂಟು. ಜಾಯಿಂಟ್ ಇನಿಷಿಯೇಟಿವ್ ಆಫ್ ಮಿನಿಸ್ಟ್ರಿ ಆಫ್ ಹ್ಯೂಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್, ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಆ್ಯಂಡ್ MHRD. ಈ 3 ಮಿನಿಸ್ಟ್ರಿ ಸೇರಿಕೊಂಡು ಈ ಅಭಿಯಾನನ ಸ್ಟಾರ್ಟ್ ಮಾಡ್ತವೆ. ಯಾವುದು? ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್, ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಆ್ಯಂಡ್ MHRD. ಓಕೆ, ಸೊ ಇದನ್ನು ಯಾವಾಗ ಲಾಂಚ್ ಮಾಡಿದ್ರು ಅಂದರೆ 2015 ಜನವರಿಯಲ್ಲಿ PM ನರೇಂದ್ರ ಮೋದಿ, ಈಗಿರ್ತಕ್ಕಂಥ PM ನರೇಂದ್ರ ಮೋದಿ ಲಾಂಚ್ ಮಾಡ್ತಾರೆ ಬೇಟಿ ಪಢಾವೋ ಬೇಟಿ ಬಚಾವೋ ಬೇಟಿ ಪಢಾವೋ ಅಭಿಯಾನನ. ಆಗ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ತಕ್ಕಂಥವ್ರು ಸಾಕ್ಷಿ ಮಲ್ಲಿಕ್. ಓಕೆ, ಸೊ ಏನು ಇದ್ರದ್ದು ಮೇನ್ ಏಮು ಏನಿದ್ರು ಅಂದರೆ ಟು ಜನರೇಟ್ ಆ್ಯಂಡ್ ಇಂಪ್ರೂವ್ ದ ಎಫಿಷಿಯನ್ಸಿ ಆಫ್
ವೆಲ್ಫೇರ್ ಸರ್ವಿಸ್ ಇಂಟೆಂಡೆಡ್ ಫಾರ್ ಗರ್ಲ್ ಚೈಲ್ಡ್ ಇನ್ ಇಂಡಿಯಾ ವಿತ್ ಸ್ಪೆಷಲ್ ರೆಫರೆನ್ಸ್ ಅಡ್ರೆಸ್ ಟು ದ ಇಶ್ಯೂಸ್ ಆಫ್ ದ ಡಿಕ್ಲೈನಿಂಗ್ ಸೆಕ್ಸ್ ರೇಷಿಯೋ. ಅಂದರೆ ಹೆಣ್ಣು ಮಕ್ಕಳಿಗೆ ಉಳಿಸೋದು ಅಂದರೆ ಈ ಏನು ಕೆಲವು ಕಡೆ ಇನ್ನೂ ನಮ್ಮ ದೇಶದಲ್ಲಿ ಇನ್ನೂ ಮುಂದುವರೆದಿದೆ ಭ್ರೂಣ ಹತ್ಯೆ ಅಂತ ನಾವೇನು ಕೇಳ್ತೀವಿ, ಆ ಭ್ರೂಣ ಹತ್ಯೆನ ಆಗದೇ ಇರೋ ರೀತಿ ಬೇರೆಯವರಿಗೆಲ್ಲ ಏನು ಪೇರೆಂಟ್ಸ್ ಇರ್ತಾರೆ ಅವರಿಗೆ ಭ್ರೂಣ ಹತ್ಯೆ ಮಾಡ್ಕೊಬೇಡ್ರಿ, ಹೆಣ್ಮಕ್ಳನ್ನ ಓದಿಸಿ ಬೆಳೆಸಿ ಅನ್ನೋ ಒಂದು ಮೋಟ ಇಟ್ಕೊಂಡು ಈ ಬೇಟಿ ಬಚಾವೋ ಬೇಟಿ ಪಢಾವೋ ಆಂದೋಲನ ಮಾಡಿರ್ತಾರೆ. ಮತ್ತು ಭ್ರೂಣ ಹತ್ಯೆ ಮಾಡೋದ್ರಿಂದ ಏನಾಗುತ್ತೆ, ಏನು ಸೆಕ್ಸ್ ರೇಷಿಯೋ ಏನಿದೆ ಅದು ಡಿಕ್ಲೈನ್ ಆಗುತ್ತೆ. ಡಿಕ್ಲೈನ್ ಅಂದರೆ ಹೆಣ್ಮಕ್ಳ ಜನಸಂಖ್ಯೆ ಕಮ್ಮಿ ಆಗುತ್ತೆ ಮತ್ತು ಗಂಡು ಮಕ್ಕಳ ಜನಸಂಖ್ಯೆ ಜಾಸ್ತಿ ಆಗುತ್ತೆ. ಇದರಿಂದ ಏನಾಗುತ್ತೆ, ಒಂದು ಇಂಬ್ಯಾಲೆನ್ಸ್, ಗಂಡು ಹೆಣ್ಣಿನ ಮಧ್ಯೆ ಒಂದು ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಇಂಬ್ಯಾಲೆನ್ಸ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಇದೊಂದು ಇನಿಷಿಯೇಟಿವ್ನ ಲಾಂಚ್ ಮಾಡಿದ್ದಾರೆ ಅಂತ ಹೇಳೋದ್ರಲ್ಲೂ ತಪ್ಪಾಗಲ್ಲ. ನೋಡಿ, ಇಶ್ಯೂ ಆಫ್ ದ ಡಿಕ್ಲೈನಿಂಗ್ ಚೈಲ್ಡ್ ಸೆಕ್ಸ್ ರೇಷಿಯೋ. ಓಕೆ, ಫಸ್ಟ್ ಒನ್ ಬೇಟಿ ಬಚಾವೋ ಬೇಟಿ ಪಢಾವೋ ಅಭಿಯಾನ್. ಓಕೆ, ಎಕ್ಸ್ಕ್ಯೂಸ್ ಮೀ. ನೆಕ್ಸ್ಟ್ ಬಂದುಬಿಟ್ಟು ಸ್ವಚ್ಛ ವಿದ್ಯಾಲಯ. ಸ್ವಚ್ಛ ವಿದ್ಯಾಲಯ ಅಂದರೆ ಎಸ್ಪೆಷಲಿ ರಿಲೇಟೆಡ್ ಟು ದ ಗರ್ಲ್ ಚೈಲ್ಡ್ ಎಜುಕೇಷನ್ಗೋಸ್ಕರನೇ. ಎಲ್ಲಿ ಹೆಣ್ಮಕ್ಳು ಯಾವ ಇನ್ಸ್ಟಿಟ್ಯೂಷನಲ್ಲಿ ಓದ್ತಿರ್ತಾರೆ ಅಲ್ಲಿ ಎಲ್ಲ ಅವರು ಟಾಯ್ಲೆಟ್ ಇರ್ಬೋದು ಮತ್ತು ಬಾತ್ರೂಮ್ ಫೆಸಿಲಿಟೀಸ್ ಇರ್ಬೋದು, ಒಳ್ಳೆ ಕ್ಲೀನ್ಲಿನೆಸ್ಸು ಮತ್ತು ಹೈಜೀನ್ ಅಂದರೆ ಸ್ವಚ್ಛತೆಯಿಂದ ಕೂಡಿರಬೇಕು ಅನ್ನೋ ಒಂದು ಇನಿಷಿಯೇಟಿವ್ ಸ್ವಚ್ಛ ವಿದ್ಯಾಲಯ ಇನಿಷಿಯೇಟಿವ್. ನೋಡಿ, ಟು ಕ್ರಿಯೇಟ್ ಎ ಫಂಕ್ಷನಲ್ ಟಾಯ್ಲೆಟ್ ಇನ್ ಎವ್ರಿ ಸ್ಕೂಲ್ ಲಾಂಚ್ ಮಾಡಿದ್ದು 15th August 2015. ಮತ್ತು ಉಡಾನ್, ಈ ಉಡಾನಿಗೆ ಸಂಬಂಧಪಟ್ಟಂಗೆ ಉಡಾನ್ ಅಂತ ಇನ್ನೊಂದು ಸ್ಕೀಮ್ ಇದೆ, ಅದು ಬಂದುಬಿಟ್ಟು ಏರ್ವೇಸಿಗೆ ಸಂಬಂಧಪಟ್ಟಿದ್ದು. ಓಕೆ, ನಾವಿಲ್ಲಿ ನೋಡ್ತಾ ಇರೋದು ಈ ಉಡಾನು UDAN. ಈ ಉಡಾನ್ ಸಂಬಂಧಪಟ್ಟಿದ್ದು ನಮಗೆ ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಿದ್ದು. ಸೊ ಈ ಉಡಾನಲ್ಲಿ ಏನಂದರೆ ಗರ್ಲ್ ಚೈಲ್ಡ್ ಏನು ಹೆಣ್ಮಕ್ಳು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಹೆಣ್ಮಕ್ಳಿದ್ದಾರೆ ಅವರನ್ನು ಇಂಜಿನಿಯರಿಂಗ್ ಪ್ರೋಗ್ರಾಮ್ಗೆ ಸೇರ್ಕೊಳ್ಳೋ ಹಾಗೆ ಉತ್ತೇಜನ ಮಾಡುವಂಥ ಒಂದು ಪ್ರೋಗ್ರಾಮ್. ಅಂದರೆ ಹೆಚ್ಚಿಗೆ ಹೆಣ್ಣು ಮಕ್ಕಳು ಈ ಇಂಜಿನಿಯರಿಂಗ್ ಕೋರ್ಸಸ್ನ ಟೆಕ್ನಿಕಲ್ ಕೋರ್ಸಸ್ನ ಅಡಾಪ್ಟ್ ಮಾಡೋ ಥರ ಹೇಗೆ ಮಾಡಬೇಕು ಅನ್ನೋ ಒಂದು ಇನಿಷಿಯೇಟಿವ್. ಇದು ಪಬ್ಲಿಷ್ಡ್ ಇಸ್ ಲಾಂಚ್ ಬೈ CBSEನವರು ಲಾಂಚ್ ಮಾಡ್ತಾರೆ ಅಂಡರ್ MHRD ಟು ಅಡ್ರೆಸ್ ದ ಲೋ ಎನ್ರೋಲ್ಮೆಂಟ್ ಆಫ್ ಗರ್ಲ್ ಸ್ಟೂಡೆಂಟ್ಸ್ ಇನ್ ಪ್ರೆಸ್ಟೀಜಿಯಸ್ ಇಂಜಿನಿಯರಿಂಗ್ ಕಾಲೇಜಸ್. ಏನೇನು ಪ್ರೆಸ್ಟೀಜಿಯಸ್ ಇಂಜಿನಿಯರಿಂಗ್ ಕಾಲೇಜಸಲ್ಲಿ ಹೆಣ್ಮಕ್ಳ ಸಂಖ್ಯೆ ಎನ್ರೋಲ್ಮೆಂಟ್ ಸೇರ್ತಕ್ಕಂಥ ಹೆಣ್ಮಕ್ಳ ಸಂಖ್ಯೆ ಏನು ಕಮ್ಮಿ ಇದೆ, ಆ ಸೇರ್ತಕ್ಕಂಥ ಹೆಣ್ಮಕ್ಳು ಅಂದರೆ ಅವರಿಗೆ ಒಳ್ಳೆಯ ಎಜುಕೇಷನ್ ಕೊಟ್ಟು ಆ ಪ್ರೆಸ್ಟೀಜಿಯಸ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಎನ್ರೋಲ್ ಆಗೋದಕ್ಕೆ ಮಾಡಿರ್ತಕ್ಕಂಥ ಒಂದು ಇನಿಷಿಯೇಟಿವ್. ಸೊ ಈ ಇನಿಷಿಯೇಟಿವಲ್ಲಿ ಏನು ಕಳಿಸ್ತಾರೆ ಅಂದರೆ ಲರ್ನಿಂಗ್ ಆಫ್ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಅಟ್ ದ ಸ್ಕೂಲ್ ಲೆವೆಲ್. ಅಂದರೆ ಇದಕ್ಕೆ ಒಂದು ಇಂಪಾರ್ಟೆನ್ಸ್ ಕೊಡ್ತಾರೆ. ಯಾವುದಕ್ಕೆ? ಲರ್ನಿಂಗ್ ಆಫ್ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಅಟ್ ದ ಸ್ಕೂಲ್ ಲೆವೆಲ್. ಇಟ್ ಮೇ ಬಿ ಆಫ್ಲೈನ್ ಇರ್ಬೋದು ಅಥವಾ ಆನ್ಲೈನ್ ಕೋರ್ಸಸ್ ಇರ್ಬೋದು. ಸ್ಟಡಿಂಗ್ ದೋಸ್ ಇನ್ 12th, 11th ಆ್ಯಂಡ್ 12th ಕ್ಲಾಸಸ್. ಏನಕ್ಕೆ ಅಂದರೆ ಮ್ಯಾಥ್ಸ್ ಸೈನ್ಸ್ ನಿಮಗೆ ಗೊತ್ತಿದ್ದರೆ ನೀವು CETನ ಈಸಿಯಾಗಿ ಬೇಗ ಕ್ರ್ಯಾಕ್ ಮಾಡ್ತೀರಾ, ಒಳ್ಳೆ ಸ್ಕೋರ್ ಬರುತ್ತೆ, ಒಳ್ಳೆ ರ್ಯಾಂಕ್ ಬರುತ್ತೆ. ಹಾಗಾಗಿ ಆವಾಗ ಮಕ್ಕಳು ಏನು ಮಾಡ್ತಾರೆ, ಅವರಿಗೆ ಒಂದು ಅಪಾರ್ಚುನಿಟಿ ಇರುತ್ತೆ. ದೇ ಹ್ಯಾವ್ ದ ಅಪಾರ್ಚುನಿಟಿ ಟು ಜಾಯಿನ್ ದ ಪ್ರೆಸ್ಟೀಜಿಯಸ್ ಇಂಜಿನಿಯರಿಂಗ್ ಕಾಲೇಜಸ್. ದಿಸ್ ಇಸ್ ದ ಒನ್ ಆಫ್ ದ ಸ್ಕೀಮ್. ಉಡಾನ್ ಸ್ಕೀಮ್ ಬಂದ್ಬಿಟ್ಟು ಹೆಣ್ಮಕ್ಳನ್ನ ಹೆಚ್ಚಿಗೆಯಾಗಿ ಇಂಜಿನಿಯರಿಂಗ್ ಕಾಲೇಜ್, ಪ್ರೆಸ್ಟೀಜಿಯಸ್ ಇಂಜಿನಿಯರಿಂಗ್ ಕಾಲೇಜ್ಗೆ ಎನ್ರೋಲ್ ಮಾಡ್ತಕ್ಕಂಥ ಸ್ಕೀಮ್. ಓಕೆ, ನೆಕ್ಸ್ಟ್ ಸ್ವಾಮಿ ವಿವೇಕಾನಂದ ಗರ್ಲ್ ಚೈಲ್ಡ್ ಸಿಂಗಲ್ ಗರ್ಲ್ ಚೈಲ್ಡ್ ಸ್ಕಾಲರ್ಶಿಪ್ ಫಾರ್ ರಿಸರ್ಚ್ ಇನ್ ಸೋಷಿಯಲ್ ಸೈನ್ಸಸ್. ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಮೇಲೆ ರಿಸರ್ಚ್ ಮಾಡ್ತಕ್ಕಂಥ ಸಿಂಗಲ್ ಗರ್ಲ್ ಚೈಲ್ಡ್ ಅಂದರೆ ಆ ಫ್ಯಾಮಿಲಿ ಅಂದರೆ ಗಂಡ ಹೆಂಡತಿ ಮಕ್ಕಳು ಇರ್ತಾರಲ್ಲ, ಆ ಫ್ಯಾಮಿಲಿಯಲ್ಲಿ ಸಿಂಗಲ್ ಗರ್ಲ್ ಚೈಲ್ಡ್ ಇರಬೇಕು. ಆ ಗರ್ಲ್ ಚೈಲ್ಡು ಆ ಮಗು ಸೋಷಿಯಲ್ ಸೈನ್ಸ್ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದರೆ ಅವರಿಗೆ ಒಂದು ಸ್ಕೀಮ್ ಇದೆ, ಅದು ಸ್ಕಾಲರ್ಶಿಪ್ ಅಮೌಂಟ್ ಕೊಡ್ತಕ್ಕಂಥ ಸ್ಕೀಮು ಅಂಡರ್ ಸ್ವಾಮಿ ವಿವೇಕಾನಂದ ಸಿಂಗಲ್ ಗರ್ಲ್ ಚೈಲ್ಡ್ ಸ್ಕಾಲರ್ಶಿಪ್ ಫಾರ್ ರಿಸರ್ಚ್ ಇನ್ ಸೋಷಿಯಲ್ ಸೈನ್ಸ್. ಎಷ್ಟು ಕೊಡ್ತಾರೆ ಅಮೌಂಟ್ ಅಂದರೆ, ಅಮೌಂಟ್ ಇಂಪಾರ್ಟೆಂಟ್ ಇಲ್ಲಿ, 25,000 25,000 ಪರ್ ಮಂತ್. ಇನಿಷಿಯಲಿ 2 ಇಯರ್ಸ್ಗೆ 25,000 ಪರ್ ಮಂತ್ ಕೊಡ್ತಾರೆ. 2 ಇಯರ್ಸ್ ಆದಮೇಲೆ ದೇ ವಿಲ್ ಇನ್ಕ್ರೀಸ್ ಟು 28,000 ಪರ್ ಮಂತ್. ಅಂದರೆ ಆ PhD ಕೋರ್ಸು ಅಥವಾ ರಿಸರ್ಚ್ ಕೋರ್ಸ್ ಮುಗಿಯೋ ತನಕ
ನನಗೆ ಗೊತ್ತಿರೋಗೆ PhD ಕೋರ್ಸು 3 ವರ್ಷ 4 ವರ್ಷ ಮಾಡ್ತಾರೆ. ಸೊ ಅದಕ್ಕೆ 2 ವರ್ಷ ಆದಮೇಲೆ 28,000 ರಿಮೈನಿಂಗ್ ಟೆನ್ಯೂರ್ಗೆ ದೇ ವಿಲ್ ಗಿವ್ ಫ್ರಮ್ ದ ಗೌರ್ಮೆಂಟ್. ಓಕೆ, ಏನೇಮು ಸಪೋರ್ಟ್ ಹೈಯರ್ ಎಜುಕೇಷನ್ ಫಾರ್ ಸಿಂಗಲ್ ಗರ್ಲ್ ಚೈಲ್ಡ್ ಇನ್ ಸೋಷಿಯಲ್ ಸೈನ್ಸಸ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಪ್ರಗತಿ. ಸೊ ಪ್ರಗತಿಲೂ ಅಷ್ಟೇ, ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಸ್ಕಾಲರ್ಶಿಪ್ ಸ್ಕೀಮ್ ಬಂದುಬಿಟ್ಟು ಕೊಡ್ತಾರೆ ಟು ಎನ್ಕರೇಜ್ ಸಪೋರ್ಟ್ ಗರ್ಲ್ ಚೈಲ್ಡ್ ಪರ್ಸ್ಯೂ ಟೆಕ್ನಿಕಲ್ ಎಜುಕೇಷನ್. ಟೆಕ್ನಿಕಲ್ ಎಜುಕೇಷನ್ನ ಪಡ್ಕೊಳೋದಕ್ಕೆ, ಇಂಜಿನಿಯರಿಂಗ್ ಎಜುಕೇಷನ್ ಪಡ್ಕೊಳೋದಕ್ಕೆ ಒಂದು ಎನ್ಕರೇಜ್ಮೆಂಟ್ ಕೊಡ್ತಾರೆ ಗರ್ಲ್ ಚೈಲ್ಡ್ಗೆ. ಆ ಅಂಡರ್ ಪ್ರಗತಿ ಸ್ಕೀಮಲ್ಲಿ 30,000 ಕೊಡ್ತಾರೆ, ಅಥವಾ ಆ್ಯಕ್ಚುಯಲ್ ಫೀಸ್ 30,000ಕ್ಕಿಂತ ಕಮ್ಮಿ ಆ್ಯಕ್ಚುಯಲ್ ಫೀಸ್ ಇತ್ತು ಅಂದರೆ ಆ ಅಮೌಂಟ್ನ ಅಂಡರ್ ಪ್ರಗತಿ ಸ್ಕೀಮಲ್ಲಿ ಆ್ಯಸ್ ಎ ಸ್ಕಾಲರ್ಶಿಪ್ ಆಗಿ ಹೆಣ್ಮಕ್ಳಿಗೆ ಕೊಡ್ತಾರೆ. ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದು AICTE, ಆಲ್ ಇಂಡಿಯನ್ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್. ಆಲ್ ಇಂಡಿಯನ್ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಬಂದುಬಿಟ್ಟು UGC ಹೇಗೆ ಬೇರೆ ಕೋರ್ಸಸ್ ಬಗ್ಗೆ ನೋಡ್ಕೊಳುತ್ತೋ ಅದೇ ರೀತಿ ಟೆಕ್ನಿಕಲ್ ಕೋರ್ಸಸ್, ಎಸ್ಪೆಷಲಿ ಟೆಕ್ನಿಕಲ್ ಕೋರ್ಸಸ್ ಡಿಗ್ರಿ ಇರ್ಬೋದು, ಡಿಪ್ಲೊಮಾ ಇರ್ಬೋದು, ಅದನ್ನು ಅಂಡರ್ ಬರೋದು, ಆ ಎಲ್ಲ ಅಂಡರ್ ಬರೋದು AICTE ಅಂಡರ್ ಬರುತ್ತೆ. ಸೊ ಪ್ರಗತಿಯಲ್ಲಿ ಎಷ್ಟು ಜನಕ್ಕೆ ಸ್ಕಾಲರ್ಶಿಪ್ ಕೊಡ್ತಾರೆ? ಏನು ಓದೋ ಮಕ್ಕಳಿಗೆಲ್ಲ ಸ್ಕಾಲರ್ಶಿಪ್ ಕೊಡ್ತಾರಾ? ಇಲ್ಲ. ಅದರಲ್ಲಿ ಪ್ರತಿಭಾವಂತ 400 ವಿದ್ಯಾರ್ಥಿಗಳನ್ನ 4,000 ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ತಾರೆ ಅಂಡರ್ ದಿ ಸ್ಕಾಲರ್ಶಿಪ್. ಡಿಗ್ರಿಗೆ 2,000 ವಿದ್ಯಾರ್ಥಿಗಳು ಡಿಗ್ರಿಯಿಂದ, ಮತ್ತು ಡಿಪ್ಲೊಮಾಯಿಂದ ಈಚ್ 2,000 ವಿದ್ಯಾರ್ಥಿಗಳು, ಟೋಟಲ್ 4,000 ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ಪು ಅವೈಲೇಬಲ್ ಇದೆ. ನೆಕ್ಸ್ಟು ಸಕ್ಷಮ್. ದಿಸ್ ಈಸ್ ರಿಲೇಟೆಡ್ ಟು ದ ಡಿಫ್ರೆಂಟ್ಲಿ ಏಬಲ್ಡ್ ಚಿಲ್ಡ್ರನ್, ಅಂದರೆ ಅಂಗವಿಕಲ ಮಕ್ಕಳಿಗೆ ಅಥವಾ ಫಿಸಿಕಲಿ ಚಾಲೆಂಜ್ ಇದೆ. ಫಿಸಿಕಲಿ ಚಾಲೆಂಜ್ಡ್ ಮಕ್ಕಳಿಗೆ ಏನಿದ್ದಾರೆ ಅವರಿಗೋಸ್ಕರ ಮಾಡ್ತಕ್ಕಂಥ ಒಂದು ಸ್ಕೀಮ್ ಸಕ್ಷಮ್ ಇನಿಷಿಯೇಟಿವ್. ಓವರಾಲ್ 1,000 ಮಕ್ಕಳಿಗೆ ಪರ್ ಇಯರ್, ಅಥವಾ ಡಿಗ್ರಿ ಅಥವಾ ಡಿಪ್ಲೊಮಾ ಪ್ರೋಗ್ರಾಮ್ಸ್ ಮಕ್ಕಳಿಗೆ 500 ಈಚ್, ಅಂದರೆ ಡಿಗ್ರಿಯಲ್ಲಿ ಓದ್ತಿರ್ತಕ್ಕಂಥವ್ರಿಗೆ 500 ಮತ್ತು ಡಿಪ್ಲೊಮಾದಲ್ಲಿ ಓದ್ತಿರ್ತಕ್ಕಂಥ 500 ಜನ ಮಕ್ಕಳಿಗೆ, ಓವರಾಲ್ 1,000 ಮಕ್ಕಳಿಗೆ ಈ ಇನಿಷಿಯೇಟಿವ್ ಮುಖಾಂತರ ಅವರಿಗೆ ಸ್ಕಾಲರ್ಶಿಪ್ನ ಪ್ರೊವೈಡ್ ಮಾಡ್ತಾರೆ. ನೆಕ್ಸ್ಟು ದಿಸ್ ಇಸ್ ಸ್ಪೆಷಲ್ ಇಂಪಾರ್ಟೆಂಟ್ ಏನಂದರೆ ಇನಿಷಿಯೇಟಿವ್ ನಾರ್ತ್ ಈಸ್ಟ್ ಝೋನ್ಗೋಸ್ಕರನೇ ಒಂದು ಸ್ಪೆಷಲ್ ಇನಿಷಿಯೇಟಿವ್ ಮಾಡಿದ್ದಾರೆ. ಇಶಾನ್ ಮತ್ತು ಉಡಾನ್ ಮತ್ತು ಇಶಾನ್ ವಿಕಾಸ್ ಅಂತ. ಇಶಾನ್ ಉಡಾನಲ್ಲಿ ಇದು ಒನ್ ಆಫ್ ದ ಸ್ಕಾಲರ್ಶಿಪ್ ಸ್ಕೀಮೇ ಫಾರ್ ದ ನಾರ್ತ್ ಈಸ್ಟ್ ಸ್ಟೂಡೆಂಟ್ಗೆ, ಎಸ್ಪೆಷಲಿ ಈ ಅಸ್ಸಾಮು, ಮಿಜೋರಾಮು, ಮಣಿಪುರು, ಏನು ನಾರ್ತ್ ಈಸ್ಟ್ ರೀಜನಲ್ಲೆಲ್ಲ ಇದ್ದಾರಲ್ಲ ಆ ಮಕ್ಕಳಿಗೋಸ್ಕರನೇ ಮಾಡಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಇಶಾನ್ ಉಡಾನು. ಓಕೆ, ಇಶಾನ್ ಉಡಾನಲ್ಲಿ ಏನು ಮಾಡ್ತಾರೆ ಅಂದರೆ ಯಾವ ಪೇರೆಂಟ್ಸ್ ಮಕ್ಕಳಿರ್ತಾರಲ್ಲ ಅವ್ರ ಪೇರೆಂಟ್ಸ್ನ ಆ್ಯನ್ಯುವಲ್ ಇನ್ಕಮ್ಮು 4.5 ಲಕ್ಷ, 4.5 ಲಕ್ಷಕ್ಕಿಂತ ಕಮ್ಮಿ ಇರುತ್ತೋ ಅಂಥ ಮಕ್ಕಳು ಆರ್ ಎಲಿಜಿಬಲ್ ಫಾರ್ ದಿಸ್ ಸ್ಕಾಲರ್ಶಿಪ್. ಒಂದು ಎಷ್ಟು ಅಮೌಂಟು ಸ್ಕಾಲರ್ಶಿಪ್ ಕೊಡ್ತಾರೆ ಅಂದರೆ, ಡಿಗ್ರಿ ಕೋರ್ಸ್ ಓದ್ತಾ ಇದ್ದರೆ ಅವರಿಗೆ 5,400 ಪರ್ ಮಂತು. ಓಕೆ, ನಾರ್ಮಲ್ ಡಿಗ್ರಿ ಕೋರ್ಸಸ್ BSc BCom ಆ ಥರ ಓದ್ತಾ ಇದ್ದರೆ ಅವರಿಗೆ 5,400 ಪರ್ ಮಂತು. ಅದರ್ ದೆನ್ ದೋಸ್ ಡಿಗ್ರೀಸ್ ಟೆಕ್ನಿಕಲ್, ಪ್ರೊಫೆಷ್ನಲ್ ಆರ್ ಮೆಡಿಕಲ್ ಪ್ರೋಗ್ರಾಮ್ಸ್ ಓದ್ತಾ ಇದ್ದರೆ ಅಂಥ ಮಕ್ಕಳಿಗೆ 7,800 ಪರ್ ಮಂತ್ ಸ್ಕಾಲರ್ಶಿಪ್ನ ಕೊಡ್ತಾರೆ. ಓಕೆ, ಅದಾದಮೇಲೆ ನೆಕ್ಸ್ಟು ಇಶಾನ್ ವಿಕಾಸ್. MHRDನವರು IIT ಗೌಹಾಟಿ ಜೊತೆ ಕೋಆರ್ಡಿನೇಟ್ ಆಗಿ ಇಶಾನ್ ವಿಕಾಸ್ ಅಂತ ಒಂದು ಇನಿಷಿಯೇಟಿವ್ನ ತೊಗೊಂಬಂದಿದ್ದಾರೆ. ಏನಂದರೆ NE ಸ್ಟೂಡೆಂಟ್ಸ್ಗೆ ಒಂದು ಕ್ಲೋಸ್ ಕಾಂಟ್ಯಾಕ್ಟ್ಸ್ನ ಬೆಳೆಸ್ತಾರೆ. ಯಾವುದ್ರ ಮಧ್ಯ IITಸು, NITಸು, IISc ಮಧ್ಯ ಡ್ಯೂರಿಂಗ್ ದೇರ್ ವೆಕೇಷನ್ ಪೀರಿಯಡ್, ಅಂದರೆ ಜಾಬ್ ರಿಲೇಟೆಡ್, ವರ್ಕ್ ರಿಲೇಟೆಡ್ ಏನು ಸಬ್ಜೆಕ್ಟ್ಸ್ ಇದೆ ಅದನ್ನು ಅವರು ಪರ್ಸ್ಯೂ ಮಾಡಲಿ, ಸೈನ್ಸ್ ರಿಲೇಟೆಡ್, ಟೆಕ್ನಾಲಜಿ ರಿಲೇಟೆಡ್ ಪರ್ಸ್ಯೂ ಮಾಡಲಿ ಅಂತ ಒಂದು ಇನಿಷಿಯೇಟಿವ್ನ ಮಾಡಿದ್ದಾರೆ. ಅದು ಇಶಾನ್ ವಿಕಾಸ್. ಓಕೆ, ನೆಕ್ಸ್ಟು ಸೆಕೆಂಡ್ ಫೇಜಿಗೆ ಬಂದರೆ ಆರ್ಗ್ಯುಮೆಂಟಿಂಗ್ ರಿಸರ್ಚ್, ಅಂದರೆ ಒಂದು ರಿಸರ್ಚ್ನ ಬೂಸ್ಟ್ ಮಾಡೋದಕ್ಕೋಸ್ಕರ, ರಿಸರ್ಚ್ ಮಾಡಲಿ ಅಂತ ಬೂಸ್ಟ್ ಮಾಡೋದಕ್ಕೋಸ್ಕರ, ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ಒಂದು ಪರ್ಟಿಕ್ಯುಲರ್ ಟೀಚರ್ಸ್ಗೆ ಮತ್ತು ಫ್ಯಾಕಲ್ಟೀಸ್ಗೆ ಕೆಲವು ಇನಿಷಿಯೇಟಿವ್ನ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಮುಖಾಂತರ ಒಂದು ಹಲವಾರು ಇನಿಷಿಯೇಟಿವ್ ಬಂದಿದೆ. ಅದರಲ್ಲಿ ಇಂಪಾರ್ಟೆಂಟ್ ಇರೋದು ಒಂದು ಕ್ವಾಲಿಟಿ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ಅಂತ, QIP, ಕ್ವಾಲಿಟಿ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್. ಸೊ ಈ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿದ್ದು ಗೌರ್ಮೆಂಟ್ ಆಫ್ ಇಂಡಿಯಾ ಟು ಪ್ರಮೋಟ್ ದ ರಿಸರ್ಚ್ ಅಮಾಂಗ್ ದ ಎಲಿಜಿಬಲ್ ಟೀಚರ್ಸ್. ಯಾವ್ಯಾವು ಅಂದರೆ ಅಂಡರ್ AICTE ಏನಿದೆ ಟೆಕ್ನಿಕಲ್ ಎಜುಕೇಷನ್ ಕಮ್ಸ್ ಅಂಡರ್ AICTE ಅಂತ ಹೇಳಿದ್ನಲ್ಲ, ಆಲ್ ಇಂಡಿಯನ್ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನು.
AICTE ನೀವು ಯಾವುದೇ ಇಂಜಿನಿಯರಿಂಗ್ ಕಾಲೇಜ್ ಡಿಪ್ಲೊಮಾ ಕಾಲೇಜ್ ಅಂದರೆ AICTE ಅಪ್ರೂವ್ಡ್ ಆಗಿರುತ್ತೆ. ಸೊ ಈ ಥರ AICTE ಅಪ್ರೂವ್ಡ್ ಆಗಿರ್ತಕ್ಕಂಥ ಇನ್ಸ್ಟಿಟ್ಯೂಷನಲ್ಲಿ ಏನು ಫ್ಯಾಕಲ್ಟೀಸ್ ಇರ್ತಾರೆ, ಟೀಚರ್ಸ್ ಇರ್ತಾರೆ, ಅವರಿಗೆ ಒಂದು PhD ಮಾಡ್ಕೊಳೋದಕ್ಕೆ ಒಂದು ಇನಿಷಿಯೇಟಿವ್ ಮಾಡಿರ್ತಾರೆ. ಒಂದು ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನಲ್ಲಿ PhD ಮಾಡ್ಕೊಳೋದಕ್ಕೆ, PhD ಕಂಪ್ಲೀಟ್ ಮಾಡೋದಕ್ಕೆ ಒಂದು ಇನಿಷಿಯೇಟಿವ್ ಮಾಡಿದ್ದಾರೆ. ಅದು ಏನು ಅಂದರೆ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ಇನಿಷಿಯೇಟಿವ್ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಉನ್ನತ ಭಾರತ್ ಅಭಿಯಾನ್. ಉನ್ನತ ಭಾರತ್ ಅಭಿಯಾನ ಇನಿಷಿಯೇಟಿವ್ ಬಂದಿದ್ದು IIT ದಿಲ್ಲಿ ಮುಖಾಂತರ ಲಾಂಚ್ ಮಾಡಿದ್ದು MHRD. ಯಾವ ಇಯರು? 2014. ಏನಿದ್ರದ್ದು ಮೇನ್ ನೇಮು? ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ವಿಲ್ ಪಾರ್ಟಿಸಿಪೇಟ್ ಇನ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಇನ್ ರೂರಲ್ ಏರಿಯಾಸ್. ಏನು ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇದೆ, ಫಾರ್ ಎಕ್ಸಾಂಪಲ್ಲು ಈ IITs ಅಂತ ನಾವೇನು ಹೇಳ್ತೀವಿ, ಸೆವೆರಲ್ IITs ನಮ್ಮಲ್ಲಿದೆ. IIT ಬಾಂಬೆ ಇದೆ, ಮದ್ರಾಸ್ ಇದೆ, ಗೌಹಾಟಿ ಇದೆ, ಖರಗ್ಪುರ್ ಇದೆ. ಈ ಥರ ಒಂದು ಏನು ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇದಾವಲ್ಲ, ಅವ್ರ ಮುಖಾಂತರ ಒಂದು ಡೆವಲಪ್ಮೆಂಟ್ ಆಕ್ಟಿವಿಟೀಸ್, ಎಲ್ಲಿ ಒಂದು ರೂರಲ್ ಏರಿಯಾಸಲ್ಲಿ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ನ ಕೈಗೊಳ್ಳೋದಕ್ಕೆ ಒಂದು ಇನಿಷಿಯೇಟಿವ್ ಮಾಡ್ತಾರೆ. ಅದನ್ನು ಉನ್ನತ ಭಾರತ್ ಅಭಿಯಾನ ಅಂತ ಮಾಡ್ತಾರೆ. ಫಸ್ಟ್ ಎಡಿಷನ್ ಬಂದಿದ್ದು 2014 ಮತ್ತು ಈಗ ಸೆಕೆಂಡ್ ಎಡಿಷನ್ನು 2015 ಅದನ್ನು ಉನ್ನತ ಭಾರತ್ ಅಭಿಯಾನ್ 2.0 ಅಂತ ಕರೀತಾರೆ. ಈ ಅಭಿಯಾನದಲ್ಲಿ ಈ IITs ಏನು ಮಾಡಿದರೆ 5 ನಂಬರ್ಸ್ ಅಂದರೆ 5 ರೂರಲ್ ಏರಿಯಾಸ್ನ ಅಡಾಪ್ಟ್ ಮಾಡಿಕೊಂಡು ಅದನ್ನ ಡೆವಲಪ್ಮೆಂಟ್ ಮಾಡುವಂಥ ಕಾರ್ಯನ ಅವರು ಕೈಗೊಂಡಿದ್ದಾರೆ. ಓಕೆ, ಅಂಡರ್ ಉನ್ನತ ಭಾರತ್ ಅಭಿಯಾನ್ ಸ್ಕೀಮ್. ನೆಕ್ಸ್ಟು ಇಂಪಾರ್ಟೆಂಟ್ ಲೀಪ್ ಇನಿಷಿಯೇಟಿವ್, ಲೀಡರ್ಶಿಪ್ ಫಾರ್ ಅಕಾಡೆಮಿಷಿಯನ್ಸ್ ಪ್ರೋಗ್ರಾಮ್. ಅಂದರೆ ನೋಡಿ, ಇಲ್ಲಿ ಈಗ ಫ್ಯಾಕಲ್ಟಿ ಫಸ್ಟ್ ಲೆಕ್ಚರಾಗಿ ಸೇರಿದವರು. ಅದಾದಮೇಲೆ ಇನ್ ಕೇಸ್ ಈ ಏನು ನೆಟ್ಟು, ಕೆಸೆಟ್ಟು, PhD ಆಗಿದ್ದಾರೆ, ಅಸಿಸ್ಟೆಂಟ್ ಪ್ರೊಫೆಸರು, ಅಸೋಸಿಯೇಟ್ ಪ್ರೊಫೆಸರು ಅದೆಲ್ಲ ಆಗ್ಬೋದು. ಬಟ್ ಲೀಡರ್ಶಿಪ್ ಕ್ವಾಲಿಟೀಸು ಬರೋದು ಸುಮ್ಮನೆ ಅಲ್ಲ. ಲೀಡರ್ಶಿಪ್ ಕ್ವಾಲಿಟೀಸು ಬರೋದಕ್ಕೆ ಸ್ಪೆಸಿಫಿಕ್ ಆದ ಒಂದಂಥ ಕಾರಣಗಳಿರ್ತವೆ. ಓಕೆ, ಅವರು ನೇಚರ್ ಯಾವ ಥರ ಇರುತ್ತೆ ಅದೆಲ್ಲ ನೋಡ್ಕೊಂಬಿಟ್ಟು ಅವರಿಗೆ ಲೀಡರ್ಶಿಪ್ ಕ್ವಾಲಿಟೀಸು ಬರುತ್ತೆ. ಮತ್ತು ಇನ್ನೊಂದು ಏನಂದರೆ, ಆ ಲೀಡರ್ಶಿಪ್ ಕ್ವಾಲಿಟೀಸು ಬರೋದಕ್ಕೋಸ್ಕರನೇ MHRDನವರು ಅಂಡರ್ ಆರ್ಗ್ಯುಮೆಂಟಿಂಗ್ ರಿಸರ್ಚಲ್ಲಿ ಲೀಪ್ ಅನ್ನೋ ಒಂದು ಇನಿಷಿಯೇಟಿವ್ನ ತರ್ತಾರೆ. ಯಾವುದು? ಲೀಡರ್ಶಿಪ್ ಫಾರ್ ಅಕಾಡೆಮಿಷಿಯನ್ ಪ್ರೋಗ್ರಾಮ್ಸ್ ಅಂತ. ಇದು 3 ವೀಕ್ಸು ನೋಡಿ, ವೀಕ್ಸ್ ನೆನ್ಪಿಟ್ಕೊಳ್ಳಿ, 3 ವೀಕ್ಸ್ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮು. ಅದರಲ್ಲಿ ಏನಾಗುತ್ತೆ, 2 ವೀಕ್ಸು ಡೊಮೆಸ್ಟಿಕ್ ಆ್ಯಂಡ್ 1 ವೀಕಿನ ಫಾರಿನ್ ಟ್ರೈನಿಂಗ್ನ ಕೊಡ್ತಾರೆ. 2 ವೀಕ್ಸು ಡೊಮೆಸ್ಟಿಕ್ ಅಂದರೆ ಇಂಡಿಯಾದಲ್ಲಿ ಇರ್ತಕ್ಕಂಥ ಒಂದು ಯೂನಿವರ್ಸಿಟಿ ಏನಿದೆ ಚೂಸ್ ಮಾಡಿಕೊಂಡು ನೋಡಿ, ಇಂಡಿಯಾದಲ್ಲಿ 15 ಇಂಡಿಯನ್ ಯೂನಿವರ್ಸಿಟಿನ ಚೂಸ್ ಮಾಡಿದ್ದಾರೆ ಫಾರ್ ಡೊಮೆಸ್ಟಿಕ್ ಟ್ರೈನಿಂಗ್ ಪರ್ಪಸ್. ಓಕೆ, ನೆಕ್ಸ್ಟು ಫಾರ್ ಫಾರಿನ್ ಟ್ರೈನಿಂಗ್ ಪರ್ಪಸ್ಗೆ ಒಂದು 100 ಫಾರಿನ್ ಯೂನಿವರ್ಸಿಟೀಸ್ನ ಚೂಸ್ ಮಾಡಿರ್ತಾರೆ. ಅಲ್ಲಿ ಲೀಡರ್ಶಿಪ್ ಡೆವಲಪ್ಮೆಂಟ್ ಸ್ಕಿಲ್ಸ್ ಮತ್ತು ಒಂದು ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ನ, ಅಂದರೆ ಮುಂದೆ ಅವರು ಹೆಚ್ಚಿನ ಜವಾಬ್ದಾರಿ ಹೊರಡೋದಕ್ಕೆ, ಪ್ರಿನ್ಸಿಪಲ್ ಆಗೋಕ್ಕೆ, HOD ಆಗೋಕ್ಕೆ ಮತ್ತು ಡೈರೆಕ್ಟರ್ಗಳಾಗೋಕ್ಕೆ ಅಂಥ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ನ ಬೆಳೆಸೋದಕ್ಕೋಸ್ಕರ ಒಂದು ಇನಿಷಿಯೇಟಿವ್ ತಂದಿದ್ದಾರೆ ಅಂಡರ್ ಲೀಪ್ ಸ್ಕೀಮ್. ಓಕೆ, ಲೀಡರ್ಶಿಪ್ ಫಾರ್ ಅಕಾಡೆಮಿಷಿಯನ್ ಪ್ರೋಗ್ರಾಮಲ್ಲಿ. ಓಕೆ, ನೆಕ್ಸ್ಟು ಅರ್ಪಿತ್. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಆ್ಯನ್ಯುಯಲ್ ರಿಫ್ರೆಷರ್ ಪ್ರೋಗ್ರಾಮ್ ಇನ್ ಟೀಚಿಂಗ್. ನೋಡಿ, ಇದು ಆನ್ಲೈನ್ ಪ್ರೋಗ್ರಾಮ್ ಫಾರ್ ಪ್ರೊಫೆಷ್ನಲ್ ಡೆವಲಪ್ಮೆಂಟ್. ಪ್ರೊಫೆಷ್ನಲ್ಲಾಗಿ ಏನಾದ್ರು ಡೆವಲಪ್ಮೆಂಟ್ ಮಾಡ್ಕೋಬೇಕು ಅಂದರೆ ಕೆಲವೊಂದು ಆನ್ಲೈನ್ ಪ್ರೋಗ್ರಾಮ್ನ MHRDನವರು ಅಂಡರ್ ಅರ್ಪಿತ್ ಇನಿಷಿಯೇಟಿವ್ ಮುಖಾಂತರ ತೊಗೊಂಬಂದಿದ್ದಾರೆ. ಏನಂದರೆ 15 lakh ಹೈಯರ್ ಎಜುಕೇಷನ್ ಫ್ಯಾಕಲ್ಟೀಸ್, ಏನು ಹೈಯರ್ ಎಜುಕೇಷನ್ ಫ್ಯಾಕಲ್ಟೀಸ್ ಇದ್ದಾರೆ, ದೇ ಕ್ಯಾನ್ ಯೂಸ್ ದ MOOC ಅಂದರೆ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್. ದಿಸ್ ಇಸ್ ಒನ್ ಆಫ್ ದ ಪ್ಲ್ಯಾಟ್ಫಾರ್ಮ್ ಇದು. ಮತ್ತು ಸ್ವಯಂ ಅಷ್ಟೇ, ಇದೊಂದು ಪ್ಲ್ಯಾಟ್ಫಾರ್ಮು. ಆ ಮುಖಾಂತರ ಆನ್ಲೈನ್ ಪ್ರೋಗ್ರಾಮ್ ಅಂದರೆ ಅವ್ರ ಪ್ರೊಫೆಷ್ನಲ್ ಡೆವಲಪ್ಮೆಂಟ್ಗೆ ಏನೇನು ಬೇಕು ಅದನ್ನು ಪ್ರೊವೈಡ್ ಮಾಡೋದಕ್ಕೋಸ್ಕರ ಅರ್ಪಿತ್ ಸ್ಕೀಮ್ನ ತೊಗೊಂಬಂದಿದ್ದಾರೆ. ಸೊ ಹಿಯರ್ ಏನು ಮಾಡಿದ್ದಾರೆ, ಯಾರು ಕಂಟೆಂಟ್ ಪ್ರೊವೈಡ್ ಮಾಡಿದ್ದಾರೆ ಅಂದರೆ 75 ಇನ್ಸ್ಟಿಟ್ಯೂಷನ್ಸ್ ಆರ್ ಐಡೆಂಟಿಫೈಡ್. ಒಂದು 75 ಒಂದು ಇನ್ಸ್ಟಿಟ್ಯೂಷನ್ನ ತೊಗೊಂಡ್ಬಿಟ್ಟು ಅವರಿಗೆ ಒಂದು ಕಂಟೆಂಟ್ ಪ್ರಿಪೇರ್ ಮಾಡೋದಕ್ಕೆ, ಪ್ರೊಫೆಷ್ನಲ್ ಡೆವಲಪ್ಮೆಂಟ್ಗೋಸ್ಕರ ಒಂದು ಕಂಟೆಂಟ್ ಪ್ರಿಪೇರ್ ಮಾಡಿ ಆ ಕಂಟೆಂಟ್ನ ಈ ಆನ್ಲೈನಲ್ಲಿ ಅಪ್ಡೇಟ್ ಮಾಡಿರ್ತಾರೆ, ಸ್ವಯಂಲ್ಲಿ ಅಪ್ಡೇಟ್ ಮಾಡಿರ್ತಾರೆ. ಓಕೆ, ನ್ಯಾಷನಲ್ ರಿಸೋರ್ಸ್ ಸೆಂಟರ್ಸ್ ಅಲ್ಲಿ ಇವ್ರ ಮುಖಾಂತರ ಅಲ್ಲಿ ಅಪ್ಡೇಟ್ ಮಾಡಿರ್ತಾರೆ. ಸೊ ಇದ್ರ ಮುಖಾಂತರ 40 hour ಮಾಡ್ಯೂಲ್ ಇರುತ್ತೆ ಆ್ಯಂಡ್ ಆ್ಯಸ್ ಸರ್ಟಿಫಿಕೇಷನ್ ಫಾರ್ ಫ್ಯೂಚರ್ ಈಸ್. ನೋಡಿ, ಈ ಕೋರ್ಸ್ ಮುಖಾಂತರ ಸೊ ಇದೊಂದು ವೇಟೇಜ್ ಬರುತ್ತೆ. ಯಾರಾದರೂ
ಟೀಚಿಂಗ್ ಪ್ರೊಫೆಷನಲ್ಸ್ ಇರೋರು ಕೋರ್ಸಸ್ನ ಅವರಿಗೆ ಬೇಕಾದಂಥ ಕೋರ್ಸ್ನ ಹೋಗಿ ಸ್ವಯಂನಲ್ಲಿ ಸರ್ಚ್ ಮಾಡಿ ಆ ಕೋರ್ಸ್ನ ಅವರು ಮಾಡಿದರೆ ಅವ್ರ ಪ್ರೊಫೆಷನಲ್ ಡೆವಲಪ್ಮೆಂಟಿಗೆ ಯಾವ ಕೋರ್ಸು ಅವೈಲೇಬಲ್ ಇದೆ ಮತ್ತು ಅದನ್ನು ಮಾಡಿದರೆ ಅವರಿಗೆ ವೇಟೇಜ್ ಸಿಗುತ್ತೆ ಅಂಥ ಕೋರ್ಸ್ನ ಹೋಗಿ ಅವ್ರು ಮಾಡಿಕೊಂಡ್ರೆ ಅವರಿಗೆ ಕಂಪ್ಲೀಟ್ ಮಾಡಿ ಮತ್ತೊಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಆ ಎಕ್ಸಾಮ್ನಲ್ಲಿ ಅವ್ರಿಗೆ ಇನ್ ಕೇಸ್ ಪಾಸ್ ಆದರೆ ಅವರಿಗೆ ಒಂದು ಸರ್ಟಿಫಿಕೇಷನ್ ಕೊಡ್ತಾರೆ, ಸ್ವಯಂಯಿಂದ ಒಂದು ಸರ್ಟಿಫಿಕೇಷನ್ ಬರುತ್ತೆ. ಓಕೆ, ನೆಕ್ಸ್ಟು ಸ್ಪಾರ್ಕ್ ಸ್ಕೀಮ್ ಫಾರ್ ಪ್ರಮೋಷನ್ ಆಫ್ ಅಕಾಡೆಮಿಕ್ ಆ್ಯಂಡ್ ರಿಸರ್ಚ್ ಕೊಲಾಬರೇಷನ್. ಸ್ಕೀಮ್ ಫಾರ್ ಪ್ರಮೋಷನ್ ಆಫ್ ಅಕಾಡೆಮಿಕ್ ಆ್ಯಂಡ್ ರಿಸರ್ಚ್ ಕೊಲಾಬರೇಷನ್. ನೋಡಿ, ಮೇನ್ ಪಾಯಿಂಟ್ ಅಕಾಡೆಮಿಕ್ ಆ್ಯಂಡ್ ರಿಸರ್ಚ್ ಕೊಲಾಬರೇಷನ್ ಯಾಕೆ ಮಾಡ್ತಾಯಿದ್ದಾರೆ ವಿತ್ ಫಾರಿನ್ ಯೂನಿವರ್ಸಿಟೀಸ್ ಅಂತ. ಫಾರಿನ್ ಯೂನಿವರ್ಸಿಟಿಯಿಂದ ಅಂದರೆ ನಾವು ಭಾಳ ಸಲ ವರ್ಡ್ ಕೇಳಿರ್ತೀವಿ, ಬ್ರೈನ್ ಡ್ರೈನ್ ಅಂತ. ಬ್ರೈನ್ ಡ್ರೈನ್ ಅಂದರೆ ಪ್ರತಿಭಾ ಪಲಾಯನ. ನೋಡಿ, ಏನೇ ಒಂದು ರಿಸರ್ಚ್ ಮಾಡಬೇಕು ಅಂದ್ರೂ ಮತ್ತು ಒಂದು PhD ಕೋರ್ಸಸ್ ಮಾಡಬೇಕು ಅಂದ್ರೂ ಅತಿ ಬುದ್ಧಿವಂತರು ಅಂದರೆ ಒಂಥರ ಏನಂತಾರೆ, ಕೆಲವರು ಚೆನ್ನಾಗಿ ಓದ್ತಿರ್ತಕ್ಕಂಥ ಮಕ್ಕಳು ಏನಿರ್ತಾರೆ ಅವರೆಲ್ಲ ಏನು ಮಾಡ್ತಾರೆ, ವಿದ್ಯಾರ್ಥಿಗಳು ಬೇರೆ ದೇಶಕ್ಕೆ ಬೇರೆ ಕಂಟ್ರೀಸ್ಗೆ ಹೋಗ್ಬಿಟ್ಟು ಅಲ್ಲಿ ಅವರು ಅಕಾಡೆಮಿಕ್ ವರ್ಕ್ನ ಮಾಡಿಕೊಂಡು ಮತ್ತು ಅಲ್ಲೇ ಸೆಟ್ಲ್ ಆಗ್ತಾರಲ್ಲ, ಅದೇ ಪ್ರತಿಭೆ ಹೆಚ್ಚಿಗೆ ಇರ್ತಕ್ಕಂಥವ್ರು ಪಲಾಯನ ಮಾಡ್ತಾರೆ. ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಹೋಗ್ತಾರಲ್ಲ, ಅದನ್ನು ಪ್ರತಿಭಾ ಪಲಾಯನ ಅಂತೀವಿ. ಇಂಗ್ಲೀಷಲ್ಲಿ ಬ್ರೈನ್ ಡ್ರೈನ್ ಅಂತೀವಿ. ಸೊ ಅವರು ಹೋಗೋದೇ ಹಾಗೆ ಇಲ್ಲೇ ನಮ್ಮ ದೇಶದಲ್ಲೇ ಅವರಿಗೆ ಬೇಕಾಗಿರ್ತಕ್ಕಂಥ ಫೆಸಿಲಿಟೀಸ್ನ ಕೊಡೋದಕ್ಕೋಸ್ಕರ ಈ ಇನಿಷಿಯೇಟಿವ್ನ ತಂದಿರ್ತಾರೆ. ನೋಡಿ, ಪ್ರಮೋಟ್ ರಿಸರ್ಚ್ ಆ್ಯಂಡ್ ಇನೋವೇಷನಲ್ಲಿ ಮತ್ತು ಇಂಪ್ಲಿಮೆಂಟಿಂಗ್ ಬಾಡಿ IIT ಖರಗ್ಪುರ್. ಓಕೆ, ನೋಡಿ, ರಿಸರ್ಚ್ ಕೊಲಾಬ್ರೇಷನ್ ಬಿಟ್ವೀನ್ ಇಂಡಿಯನ್ ಯೂನಿವರ್ಸಿಟೀಸ್ ಆ್ಯಂಡ್ ಫಾರಿನ್ ಯೂನಿವರ್ಸಿಟೀಸ್. ನೋಡಿ, ಫಾರಿನ್ ಯೂನಿವರ್ಸಿಟಿ ಮತ್ತು ಇಂಡಿಯನ್ ಯೂನಿವರ್ಸಿಟೀಸ್ ಮಧ್ಯ ಕೊಲಾಬ್ರೇಷನ್ ಮಾಡಿಬಿಟ್ಟು ರಿಸರ್ಚ್ ಕೈಗೊಳ್ಳೋದಕ್ಕೆ ಒಂದು ಆಸ್ಪದ ಸಿಗುತ್ತೆ. ಅಂಡರ್ ದಿಸ್ ಪ್ರಾಜೆಕ್ಟ್ ಏನು 418 ಕೋಟಿ ರೂಪಾಯಿನ ಗೌರ್ಮೆಂಟ್ನವರು ಕೊಟ್ಟಿರ್ತಾರೆ. ಸೊ ಯಾರಿಗೆ ಕೊಡ್ತಾರೆ 418 ಕೋಟಿ? ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂದರೆ, ನಾವು ರ್ಯಾಂಕಿಂಗಲ್ಲಿ ನೋಡಿರ್ತೀವಿ, ಟಾಪ್ ರ್ಯಾಂಕಿಂಗ್ ಟಾಪ್ 100 NIRF ರ್ಯಾಂಕಿಂಗ್ ಪಡೆದಿರ್ತಕ್ಕಂಥ ಕಾಲೇಜಸ್ಸು ಮತ್ತು ಟಾಪ್ 500 QS ರ್ಯಾಂಕಿಂಗ್ ಪಡೆದಿರ್ತಕ್ಕಂಥ ಕಾಲೇಜ್ಗಳಿಗೆ ಈ ಫೆಸಿಲಿಟಿ ದೊರೆಯುತ್ತೆ. ಓಕೆ, ಅಂಡರ್ ಸ್ಪಾರ್ಕ್ ಸ್ಕೀಮ್. ಸೊ ಸ್ಪಾರ್ಕ್ ಸ್ಕೀಮ್ ಸ್ಟಾರ್ಟ್ ಆಗಿದ್ದು 2019ರಲ್ಲಿ. ಅದೇ ರೀತಿ ನೋಡಿ, ಇದು ಲೀಪ್ ಮತ್ತು RP ಸ್ಟಾರ್ಟ್ ಆಗಿದ್ದು 2018ರಲ್ಲಿ. ಎರಡೂ ಇದೂ ಅಷ್ಟೇ 2018. ಓಕೆ, ನೆಕ್ಸ್ಟ್ ಒನ್ ಇಂಪ್ಯಾಕ್ಟ್ಫುಲ್ ಪಾಲಿಸಿ ರಿಸರ್ಚ್ ಇನ್ ಸೋಷಿಯಲ್ ಸೈನ್ಸಸ್. ಸೋಷಿಯಲ್ ಸೈನ್ಸಿಗೆ ಸಂಬಂಧಪಟ್ಟಕ್ಕಂಥ ಒಂದು ಇನಿಷಿಯೇಟಿವ್. ಸೊ ಫುಲ್ ಇಂಪ್ಲಿಮೆಂಟ್ ಆಗೋದು 2021ಕ್ಕೆ ಆಗಿರುತ್ತೆ. ಸೊ ಎಕ್ಸ್ಪೆಕ್ಟೆಡ್ ಟು ಫಂಡ್ ಆಲ್ಮೋಸ್ಟ್ 1500 ರಿಲೆವೆಂಟ್ ಪ್ರಾಜೆಕ್ಟ್ಸ್ ಇನ್ ಸೋಷಿಯಲ್ ಸೈನ್ಸಸ್ ವಿಚ್ ಸ್ಟ್ರಿಕ್ಟ್ಲಿ ಬಿ ಮೆರಿಟ್ ಬೇಸ್. ನೋಡಿ, 1500 ರಿಲೆವೆಂಟ್ ಪ್ರಾಜೆಕ್ಟ್ಸ್ ಏನು ಸೋಷಿಯಲ್ ಸೈನ್ಸಲ್ಲಿ ಏನು ಪ್ರಾಜೆಕ್ಟ್ ಮಾಡ್ತಾರೆ ವಿದ್ಯಾರ್ಥಿಗಳು ಅಂದರೆ ರಿಲೆವೆಂಟ್ ಪ್ರಾಜೆಕ್ಟ್ಸ್ ಇರಬೇಕು ಮತ್ತು ವೆಲ್ ಪ್ರಾಜೆಕ್ಟ್ಸು ಮತ್ತು ವೇಟೇಜ್ ಇರಬೇಕು, ಕ್ವಾಲಿಟಿ ಇರಬೇಕು. ಅಂಥ ಪ್ರಾಜೆಕ್ಟ್ಸ್ಗೆ 1500 ಪ್ರಾಜೆಕ್ಟ್ಗೆ ಅವರು ಫಂಡ್ನ ಗ್ರ್ಯಾಂಟ್ ಮಾಡ್ತಾರೆ ಗೌರ್ಮೆಂಟ್ನವರು ಅಂಡರ್ ದಿಸ್ ಇನಿಷಿಯೇಟಿವ್. ನೋಡಿ, ಯಾವ್ಯಾವ ಸಂಬಂಧಪಟ್ಟಿದ್ದು ಅಂದರೆ ಸ್ಟೇಟ್ ಆ್ಯಂಡ್ ಡೆಮೋಕ್ರಸಿ ಸಂಬಂಧಪಟ್ಟಿದ್ದು, ರೂರಲ್ ಟ್ರಾನ್ಸ್ಫಾರ್ಮೇಷನ್ ಸಂಬಂಧಪಟ್ಟಿದ್ದು, ಸೋಷಿಯಲ್ ಮೀಡಿಯಾಗೆ ಸಂಬಂಧಪಟ್ಟಿದ್ದು ಮತ್ತು ಇನ್ನೂ ಹಲವು ಸೋಷಿಯಲ್ ಸೈನ್ಸ್ ರಿಲೇಟೆಡ್ ಸಂಬಂಧಪಟ್ಟಂಥ ಕೆಲವು ಸ್ಪೆಸಿಫಿಕ್ ಪ್ರಾಜೆಕ್ಟ್ಸ್ಗೆ ಫಂಡ್ ಅಲೋಕೇಟ್ ಮಾಡ್ತಾರೆ. ಎಲ್ಲಿ ತನಕ ಇರುತ್ತೆ ಇದು ಅಂದರೆ 2021 ತನಕ ಮಾತ್ರ ಇರುತ್ತೆ. ಇಂಪ್ರೆಸ್. ನೆಕ್ಸ್ಟು ಥರ್ಡ್ ಫೇಸ್ ಬಂದರೆ ಫೋಕಸ್ ಆನ್ ಕ್ವಾಲಿಟಿ. ಓಕೆ, ಇದರಲ್ಲಿ ಮೊದಲನೇದು ಪಡೆ ಭಾರತ್ ಬಡೆ ಭಾರತ್. ಪಡೆ ಭಾರತ್ ಬಡೆ ಭಾರತ್ ಅಂದರೆ ಇದು ಬರೋದು ಅಂಡರ್ ಸರ್ವ ಶಿಕ್ಷಾ ಅಭಿಯಾನ ಅಂಡರ್ ಈ ಸ್ಕೀಮ್ನ ಲಾಂಚ್ ಮಾಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್ನವರು ಇನ್ 2014. ದಿಸ್ ಈಸ್ ಫಾರ್ ಓನ್ಲಿ ಪ್ರೈಮರಿ ಕ್ಲಾಸ್ ಚಿಲ್ಡ್ರನ್ಸ್. ಪ್ರೈಮರಿ ಕ್ಲಾಸಲ್ಲಿ ಮಕ್ಕಳು ಏನು ಓದುತ್ತಾರೆ ಅವರಿಗೋಸ್ಕರ ಮಾಡಿರ್ತಕ್ಕಂಥ ಒಂದು ಸ್ಕೀಮ್ ಅಂಡರ್ ಸರ್ವ ಶಿಕ್ಷಾ ಅಭಿಯಾನ. ಸರ್ವ ಶಿಕ್ಷಾ ಅಭಿಯಾನ ಬರೋದು ಅಂಡರ್ ಸಮಗ್ರ ಶಿಕ್ಷಾ ಅಭಿಯಾನ ಅಂಡರ್ ಬರೋದು ಸರ್ವ ಶಿಕ್ಷಾ ಅಭಿಯಾನ. ಓಕೆ, ಏನಕ್ಕೆ ಮಾಡಿದ್ದಾರೆ ಅಂದರೆ ಫೋಕಸ್ ವಾಸ್ ಇಂಪ್ರೂವಿಂಗ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಟು ಕ್ರಿಯೇಟ್ ಇಂಟ್ರೆಸ್ಟ್ ಇನ್ ಮ್ಯಾಥಮೆಟಿಕ್ಸ್, ಅರ್ಲಿ ರೀಡಿಂಗ್ ಆ್ಯಂಡ್ ರೈಟಿಂಗ್. ಮ್ಯಾಥಮೆಟಿಕ್ಸು, ಸೈನ್ಸು ಮತ್ತು ಅರ್ಲಿ ರೀಡಿಂಗ್ ರೈಟಿಂಗಲ್ಲಿ ಒಂದು ಇಂಪ್ರೂವ್ಮೆಂಟು ಮಕ್ಕಳಿಗೆ ಬೇಗ ಬರಲಿ ಅಂತ, ಡೆವಲಪ್ಮೆಂಟ್ ಬರಲಿ ಅಂತ ಮಾಡಿರ್ತಕ್ಕಂಥ ಒಂದು ಸ್ಕೀಮು ಪಡೆ ಭಾರತ್ ಬಡೆ ಭಾರತ್. ಓಕೆ, ನೆಕ್ಸ್ಟು ನ್ಯಾಷನಲ್ ಇ ಲೈಬ್ರರಿ 2015ರಿಂದ ಆಪ್ರೇಷನಲ್ಲಿದೆ.
ಇದರದ್ದು ಮೇನ್ ಏಮ್ ಅಂದರೆ ಇಟ್ ಈಸ್ ದ ಆನ್ಲೈನ್ ಪೋರ್ಟಲ್ ದಟ್ ಪ್ರೊವೈಡ್ಸ್ ದ ಅಕ್ಸೆಸ್ ಟು ನಾಲೆಜ್ ಆ್ಯಂಡ್ ಎನ್ಶ್ಯೂರ್ ಕ್ವಾಲಿಟಿ ಕಂಟೆಂಟ್ ಫ್ರಮ್ ಸೆಂಟ್ರಲ್ ಯೂನಿವರ್ಸಿಟೀಸ್ ಆ್ಯಂಡ್ ಪ್ರೀಮಿಯಂ ಎಜುಕೇಷನ್ ಇನ್ಸ್ಟಿಟ್ಯೂಷನ್. ಸೊ ಇದೊಂದು ಆನ್ಲೈನ್ ಪೋರ್ಟಲ್ಲು ಬೇಕಾಗಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಮತ್ತು ಟೀಚರ್ಸ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಕಂಟೆಂಟು ಅಟ್ ಒನ್ ಪಾಯಿಂಟಲ್ಲಿ ನಿಮಗೆ ಸಿಗುತ್ತೆ. ಕ್ವಾಲಿಟಿ ಕಂಟೆಂಟ್ ಸೆಂಟ್ರಲ್ ಯೂನಿವರ್ಸಿಟೀಸಿಂದ ಮತ್ತು ಪ್ರೀಮಿಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಏನಿದೆ ಅದರಿಂದ ತಗೊಂಡಿರ್ತಕ್ಕಂಥ ಕಲೆಕ್ಟ್ ಮಾಡಿರ್ತಕ್ಕಂಥ ಒಂದು ಕಂಟೆಂಟ್ಸ್ನ ಒಂದು ಡಿಜಿಟಲ್ ಫಾರ್ಮೆಟಲ್ಲಿ ಹಾಕಿರ್ತಾರೆ. ದಟ್ ಈಸ್ ಅವೈಲಬಲ್ ಫಾರ್ ಫ್ರೀ ಟು ಆಲ್ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್ ಆಸ್ ವೆಲ್ ಆಸ್ ಪೇರೆಂಟ್ಸ್. ಓಕೆ, ಸ್ವಯಂ ಒಂದು ಮೂಕು ನಾನು ಹೇಳಿದ್ದೀನಿ, ದಿಸ್ ಬೋತ್ ಆರ್ ಆನ್ಲೈನ್ ಪ್ಲಾಟ್ಫಾರ್ಮು. ಅಬ್ರಿವೇಷನ್ ನೋಡ್ಕೊಂಬಿಡಿ, ಇಂಪಾರ್ಟೆಂಟು. ಸ್ಟಡಿ ವೆಬ್ಸ್ ಆಫ್ ಆಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಆ್ಯಂಡ್ ಆಸ್ಪೈರಿಂಗ್ ಮೈಂಡ್ಸ್. ನೆಕ್ಸ್ಟು ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್. ಸೊ ಇದ್ರ ಬಗ್ಗೆ ನಾವು ನೆಕ್ಸ್ಟು ಟೀಚಿಂಗ್ ಆಪ್ಟಿಟ್ಯೂಡ್ ಸೆಷನ್ ಬಂದಾಗ ಐ ವಿಲ್ ಎಕ್ಸ್ಪ್ಲೈನ್ ಅಬೌಟ್ ದಿಸ್. ಟೀಚಿಂಗ್ ಆಪ್ಟಿಟ್ಯೂಡ್ ಮತ್ತು ICT ಸೆಷನ್ ಬಂದಾಗ ನಾನು ಸಪ್ರೇಟಾಗಿ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಶಾಲಾ ದರ್ಪಣ್ ಬಂದ್ಬಿಟ್ಟು ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಪ್ರೋಗ್ರಾಮ್. ಇದು MHRD ಅವರು ಲಾಂಚ್ ಮಾಡಿದ್ದು 2015ರಲ್ಲಿ. ಶಾಲಾ ದರ್ಪಣ್ನಲ್ಲಿ ಏನಿರುತ್ತೆ ಅಂದರೆ ಇಟ್ ಪ್ರೊವೈಡ್ಸ್ ದ ಅಕ್ಸೆಸ್ ಟು ದ ಪೇರೆಂಟ್ಸ್ ಆಫ್ ಸ್ಟೂಡೆಂಟ್ಸ್ ಸೊ ದಟ್ ಕ್ಯಾನ್ ವ್ಯೂ ರೆಕಾರ್ಡ್ಸ್ ಆಫ್ ಅಟೆಂಡೆನ್ಸ್, ಅಸೈನ್ಮೆಂಟ್, ಅಚೀವ್ಮೆಂಟ್ ಆಫ್ ದ ಚೈಲ್ಡ್. ಓಕೆ, ಇದು ಪೇರೆಂಟ್ಸಿಗೆ ಏನು ಮಾಡುತ್ತೆ, ಒಂದು ಆಪರ್ಚುನಿಟಿ ಕೊಡುತ್ತೆ, ಅಂದರೆ ಅವೈಲಬಿಲಿಟಿ ಒಂದು ಕೊಡುತ್ತೆ. ಏನಂದರೆ ಮಕ್ಕಳ ಅಟೆಂಡೆನ್ಸು ಏನಿದೆ, ಮಕ್ಕಳ ಅಸೈನ್ಮೆಂಟ್ಸ್ ಏನು, ಅವ್ರ ಅಚೀವ್ಮೆಂಟ್ಸ್ ಏನು ಅಂತ ಒಂದು ಶಾಲಾ ದರ್ಪಣ್ ಅಲ್ಲಿ ನೋಡ್ಬೋದು. ಅವರು ಪೇರೆಂಟ್ಸ್ ಅವ್ರವ್ರ ಮಕ್ಕಳ ಅಚೀವ್ಮೆಂಟ್ಸ್ ಏನು, ಅಸೈನ್ಮೆಂಟ್ಸ್ ಏನು ಮತ್ತು ಅಟೆಂಡೆನ್ಸ್ ಏನು ಅಂತ ನೋಡೋದಕ್ಕೋಸ್ಕರ ಒಂದು ಇನಿಷಿಯೇಟಿವ್ ಮಾಡಿರ್ತಕ್ಕಂಥದ್ದು ಶಾಲಾ ದರ್ಪಣ್. ನೆಕ್ಸ್ಟು ನೋ ಯುವರ್ ಕಾಲೇಜ್ ಅಂತ. ಇದು ಸ್ಟೂಡೆಂಟ್ಸ್ಗೆ ಮತ್ತು ಪೇರೆಂಟ್ಸ್ಗೆ ಹೆಲ್ಪ್ಫುಲ್ ಆಗಿದೆ. ಅಂದರೆ ನಮ್ಮ ಇಂಡಿಯಾದಲ್ಲಿ ಯಾವ್ಯಾವ ಕಾಲೇಜಸ್ಸು ಏನೇನು ರ್ಯಾಂಕಿಂಗ್ ಇದೆ, ಏನೇನು ಕಾಲೇಜ್ ಬಗ್ಗೆ ಡೀಟೇಲ್ಸ್ ಎಲ್ಲ ನೋಡ್ತಕ್ಕಂಥ ಒಂದು ಅಪಾರ್ಚುನಿಟಿನ ನೋ ಯುವರ್ ಕಾಲೇಜಸ್ ಇನಿಷಿಯೇಟಿವ್ ಮುಖಾಂತರ ಕೊಟ್ಟಿದ್ದಾರೆ. ಓಕೆ, 2014ರಲ್ಲಿ ಸ್ಟಾರ್ಟ್ ಆಗಿತ್ತು. ನೆಕ್ಸ್ಟು ಸ್ಟಡಿ ಇನ್ ಇಂಡಿಯಾ ಇನಿಷಿಯೇಟಿವ್ ಬಂದ್ಬಿಟ್ಟು MHRD ಲಾಂಚ್ ಇಟ್ಸ್ ಇನಿಷಿಯೇಟಿವ್ ಟು ಇಂಟ್ರೆಸ್ಟ್ ಮೋರ್ ಸ್ಟೂಡೆಂಟ್ಸ್ ಟು ಕಮ್ ಟುಗೆದರ್ ಹೈಯರ್ ಎಜುಕೇಷನ್ ಫ್ರಮ್ ಅಬ್ರಾಡ್ ಇಂಡಿಯಾ. ಅಂದರೆ ಸ್ಟಡಿ ಇಂಡಿಯಾ ಇನಿಷಿಯೇಟಿವ್ ಅಬ್ರಾಡಲ್ಲಿ ಯಾರು ನಮ್ಮ ಮಕ್ಕಳು ಓದ್ತಾ ಇದ್ದಾರೆ ಅಥವಾ ಬೇರೆ ಕಂಟ್ರಿನವರಿದ್ದಾರೆ ಅವರಿಗೆಲ್ಲ ಒಂದು ಸ್ಟಡಿ ಇಂಡಿಯಾ ಇನಿಷಿಯೇಟಿವ್ ಮುಖಾಂತರ ನಮ್ಮ ದೇಶದ ಹೈಯರ್ ಎಜುಕೇಷನ್ನಲ್ಲಿ ಒಂದು ಒಪಿನಿಯನ್ ಚೇಂಜ್ ಮಾಡಿ ನಮ್ಮಲ್ಲೇ ಬಂದು ಓದಿರಿ ಅಂತ ಒಂದು ಮಾಡಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿದ್ದು ಲೇಟ್ ಸುಷ್ಮಾ ಸ್ವರಾಜ್. ಓಕೆ, studyindia.gov.in ಹೋದರೆ ನಿಮಗೆ ಹೆಚ್ಚಿಗೆ ಇನ್ಫಾರ್ಮೇಷನು ಸಿಗುತ್ತೆ, ನೋಡ್ಬೋದು ನೀವು. ಮತ್ತು ಜ್ಞಾನ್ ಅಂದರೆ ಗ್ಲೋಬಲ್ ಇನಿಷಿಯೇಟಿವ್ ಆಫ್ ಅಕಾಡೆಮಿಕ್ ವರ್ಕ್. ಇದರಲ್ಲೇನು, ಇಟ್ ಈಸ್ ಒನ್ ಆಫ್ ದ ಇನ್ಕ್ರೀಸ್ ದ ಫುಟ್ ಫಾಲ್ ಆಫ್ ರೆಪ್ಯೂಟೆಡ್ ಇಂಟರ್ನ್ಯಾಷನಲ್ ಫೆಸಿಲಿಟೀಸ್ ಇನ್ ದ ಇಂಡಿಯನ್ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್. ಅಂದರೆ ನೋಡಿ, ನಮ್ಮ ಇಂಡಿಯನ್ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನಲ್ಲಿ ಒಂದು ರೆಪ್ಯೂಟೆಡ್ ಇಂಟರ್ನ್ಯಾಷನಲ್ ಫ್ಯಾಕಲ್ಟಿನ ಕರೆಸಿ ಅವರಿಂದ ಪಾಠ ಮಾಡಿಸೋದಿದೆಯಲ್ಲ, ಅದರ ಇನಿಷಿಯೇಟಿವ್ ಗ್ಲೋಬಲ್ ಇನಿಷಿಯೇಟಿವ್ ಆಫ್ ಅಕಾಡೆಮಿಕ್ ವರ್ಕ್. ಅಂದರೆ ಏನಾಗುತ್ತೆ, ಏನು ಇಂಟರ್ನ್ಯಾಷನಲ್ ಫ್ಯಾಕಲ್ಟಿನ ಕರೆಸ್ಬಿಟ್ರೆ ಏನಾಗುತ್ತೆ ಅಂದರೆ ಏನೂ ಆಗೋದಿಲ್ಲ. ಬಟ್ ನಮ್ಮಲ್ಲಿ ಜ್ಞಾನ ಕಮ್ಮಿ ಇರ್ಬೋದು ಅಥವಾ ನಮ್ಮದೇ ಬೇರೆ ಥರ ಜ್ಞಾನ ಇರ್ಬೋದು, ಬಟ್ ಗ್ಲೋಬಲ್ಲಾಗಿ ಇರ್ತಕ್ಕಂಥ ಒಂದು ನಾಲೆಡ್ಜೇ ಬೇರೆ ಇರುತ್ತೆ. ಸೊ ಆ ನಾಲೆಡ್ಜನ್ನ ನಮ್ಮಲ್ಲಿ ಪಡ್ಕೊಳೋದಕ್ಕೋಸ್ಕರ ಈ ಒಂದು ಇನಿಷಿಯೇಟಿವ್ ಅವರ ಫ್ಯಾಕಲ್ಟೀಸ್ಗಿರ್ಬೋದು ಮತ್ತು ನಮ್ಮ ಸ್ಟೂಡೆಂಟ್ಸ್ಗಿರ್ಬೋದು ಈ ಇನಿಷಿಯೇಟಿವ್ ಮುಖಾಂತರ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಹ್ಯಾವ್ ನಾಲೆಡ್ಜ್ ಫ್ರಮ್ ಫಾರಿನ್ ಫ್ಯಾಕಲ್ಟೀಸ್ ಅಂದರೆ ಸಮ್ ಕ್ವಾಲಿಟಿ ಕೋರ್ಸಸ್ ಆಫ್ ಮೆಟೀರಿಯಲ್ ಸಿಗುತ್ತೆ. ಮತ್ತು ಇನ್ ನಿಶ್ಚೇರಿಯಸ್ ಕೆಲವೊಂದು ನಿಶ್ಚೇರಿಯಸ್ ಅಂದರೆ ಒಂದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಏರಿಯಾಸಲ್ಲಿ ಕೆಲವೊಬ್ಬರು ಹೆಚ್ಚಿಗೆ ನಾಲೆಡ್ಜ್ ಇರ್ತಾರೆ ಅಂತ ಒಂದು ಫಾರಿನ್ ಫ್ಯಾಕಲ್ಟಿಯನ್ನು ಕರೆಸಿ ಇಲ್ಲಿ ಪಾಠ ಮಾಡಿಸೋದಿದೆಯಲ್ಲ, ಆ ಇನಿಷಿಯೇಟಿವ್ನ ಗ್ಲೋಬಲ್ ಇನಿಷಿಯೇಟಿವ್ ಆಫ್ ಅಕಾಡೆಮಿಕ್ ನೆಟ್ವರ್ಕ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಸಮೀಪ್ ಅಂತ ಒಂದು ಇನಿಷಿಯೇಟಿವ್ ಇದೆ, ಸ್ಟೂಡೆಂಟ್ಸ್ ಆ್ಯಂಡ್ MEA ಎಂಗೇಜ್ಮೆಂಟ್ ಪ್ರೋಗ್ರಾಮ್. ಅಂದರೆ ಸಮೀಪಲ್ಲಿ ಇದು ಸ್ಟೂಡೆಂಟ್ಸ್ ಆ್ಯಂಡ್ MEA ಅಂದರೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್.
ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸು ಎಂಗೇಜ್ಮೆಂಟ್ ಪ್ರೋಗ್ರಾಮ್ ಅಂತ ಇದ್ರ ಮುಖಾಂತರ ಏನು ಅಂದರೆ ನೋಡಿ, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸಲ್ಲಿ ಎಷ್ಟೊಂದು ಜನ ವರ್ಕ್ ಮಾಡ್ತಾರೆ, ಎಷ್ಟೊಂದು ಅಫಿಷಿಯಲ್ಸ್ ವರ್ಕ್ ಮಾಡ್ತಾರೆ. ಸೊ ಅವ್ರು ಯಾವಾಗಾದರೂ ಲಾಂಗ್ ಪೀರಿಯಡಲ್ಲಿ ಅಥವಾ ಏನು ರಜೆ ತೊಗೊಂಡು ಅವ್ರ ನೇಟಿವ್ ಪ್ಲೇಸಸ್ಗೆ ಹೋದಾಗ ಅವರು ಸ್ವಯಂ ಪ್ರೇರಿತವಾಗಿ ಏನಾದರೂ ಅವರು ಹೆಚ್ಚಿಗೆ ಜನ ಹೈಯರ್ ಎಜುಕೇಷನಲ್ಲಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ನ ಆಪ್ಟ್ ಮಾಡಿಕೊಳ್ಳಿ ಅಂತ ಮಕ್ಕಳಿಗೆ ಹೇಳೋದಿರ್ಬೋದು, ಮತ್ತು ಡಿಪ್ಲೊಮಸಿ ಬಗ್ಗೆ ಹೇಳೋದಿರ್ಬೋದು, ಆ್ಯಂಡ್ ಇಟ್ಸ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಪಾಲಿಸೀಸ್ ಬಗ್ಗೆ ಹೇಳೋದಿರ್ಬೋದು, ಮತ್ತು ಕೆರಿಯರ್ ಬಗ್ಗೆ ಹೇಳೋದಿರ್ಬೋದು, ಅಂದರೆ ಸ್ವಯಂ ಪ್ರೇರಿತವಾಗಿ ಹೇಳೋದಿಲ್ಲ, ಆ ಇನಿಷಿಯೇಟಿವ್ನ ಸಮೀಪ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟು ಸಮ್ ಆಫ್ ದ ಫ್ಯೂ ಇಂಪಾರ್ಟೆಂಟ್ ಇನಿಷಿಯೇಟಿವ್ಸ್ ಇನ್ ಹೈಯರ್ ಎಜುಕೇಷನ್ ಅಂದರೆ ನಾವು ಇದರಲ್ಲಿ ಕೆಲವು ನೋಡೋಣ. NCIVE, ನಿಶ್ಚಿತ, ಧ್ರುವ, ಶಗುನ್, ದೀಕ್ಷಾ, ಸಾರಾಂಶ್, ಪೋರ್ಟಾ ಕ್ಯಾಬಿನ್, ದೆನ್ T10 KT ಅಂತ ಕೆಲವೊಂದು ಅಭಿಯಾನ. ಎಲ್ಲ ನೋಡಿದರೆ ಟೈಮ್ ಆಗುತ್ತೆ. ಸೊ ಕೆಲವೊಂದು ಅಭಿಯಾನ ವಾಟ್ ಈಸ್ ಇಂಪಾರ್ಟೆಂಟ್ ಫಾರ್ ಅಸ್ ಅದನ್ನು ಮಾತ್ರ ನೋಡೋಣ ಫಾರ್ ಅವರ್ ಎಕ್ಸಾಮಿನೇಷನ್ ಪರ್ಪಸ್ಗೆ. ಸೊ NCIVE ನ್ಯಾಷನಲ್ ಕಮಿಟಿ ಫಾರ್ ಇಂಟಿಗ್ರೇಷನ್ ಆಫ್ ವೊಕೇಶನಲ್ ಎಜುಕೇಷನ್. ನೋಡಿ, ಒಂದು ಕಮಿಟಿ ಯಾವುದಕ್ಕೆ? ಇಂಟಿಗ್ರೇಷನ್ ಆಫ್ ವೊಕೇಶನಲ್ ಎಜುಕೇಷನ್ ಇಂಟು ರೆಗ್ಯುಲರ್ ಎಜುಕೇಷನ್. ವೊಕೇಶನಲ್ ಎಜುಕೇಷನ್ ಅಂದರೆ ವರ್ಕ್ ರಿಲೇಟೆಡು, ಜಾಬ್ ರಿಲೇಟೆಡು, ಪ್ರೊಫೆಷನಲ್ ರಿಲೇಟೆಡು, ಏನು ಡೆವಲಪ್ಮೆಂಟಿಗೋಸ್ಕರ ಏನು ಎಜುಕೇಷನ್ ಇದೆ ಅದನ್ನು ವೊಕೇಶನಲ್ ಎಜುಕೇಷನ್ ಅಂತ ಕರಿತೀವಿ. ಅದಕ್ಕೋಸ್ಕರ ಒಂದು ಕಮಿಟಿ ಮಾಡ್ತಾರೆ. MHRD ವಿಲ್ ಕಾನ್ಸ್ಟಿಟ್ಯೂಟ್ ಎ ನ್ಯಾಷನಲ್ ಕಮಿಟಿ. ನೋಡಿ, ಒಂದು ನ್ಯಾಷನಲ್ ಕಮಿಟಿ ಮಾಡ್ತಾರೆ ಇಂಟಿಗ್ರೇಷನ್ ಆಫ್ ವೊಕೇಶನಲ್ ಎಜುಕೇಷನ್ ಮಾಡೋದಕ್ಕೆ. ಸೊ ಇದ್ರ ಏನು ಮಾಡ್ತಾರೆ? ಸೊ ಇವ್ರು ಏನು ಮಾಡ್ತಾರೆ? ಅಕ್ರಾಸ್ ದ ಮಿನಿಸ್ಟರ್ಸ್ ಏನು ಮಾಡ್ತಾರೆ? ವಿತ್ ಸಮ್ ಆಫ್ ದ ಇಂಡಸ್ಟ್ರೀಸ್ ಮತ್ತು ಇಂಡಸ್ಟ್ರಿ ಮಧ್ಯೆ ಒಂದು ಕೊಲಾಬ್ರೇಷನ್ ಮಾಡ್ಕೊಂಬಿಟ್ಟು ಒಂದು ಜಾಬ್ ರಿಲೇಟೆಡ್ ಮತ್ತು ವರ್ಕ್ ರಿಲೇಟೆಡ್ ಏನು ಒಂದು ಎಜುಕೇಷನ್ ಕೊಡೋದಕ್ಕೆ ಒಂದು ಈ ಥರ ಒಂದು ಇಂಟಿಗ್ರೇಷನ್ ಮಾಡ್ಕೊಂಡಿದ್ದಾರೆ ವಿತ್ ಸಮ್ ಆಫ್ ದ ಇಂಪಾರ್ಟೆಂಟ್ ಇಂಡಸ್ಟ್ರೀಸ್. ನೋಡಿ, NEP ನ್ಯೂ ಎಜುಕೇಷನ್ ಪಾಲಿಸಿ ಪ್ರಕಾರ ಇಟ್ ರೆಕಮೆಂಡ್ಸ್ ದ ಎಕ್ಸಿಕ್ಯೂಷನ್ ಆಫ್ ಓವರ್ ಆಲ್ ವಿಷನ್. ಏನು ಓವರ್ ಆಲ್ ವಿಷನ್ ಇದೆ NCIVE ಇದು, ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಈ ಲಾಸ್ಟ್ 2020 ಬಂತಲ್ಲ ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ಅದನ್ನು ಒಂದು ಪಾಯಿಂಟ್ ಹೇಳಿದ್ದಾರೆ. ನಾನು ಹೇಳ್ದಂಗೆ ನೋಡಿ, ವರ್ಕ್ ಬೇಸ್ಡ್ ಎಕ್ಸ್ಪೀರಿಯನ್ಸ್ ಫಾರ್ ಸ್ಟೂಡೆಂಟ್ಸ್. ದೇ ಕ್ಯಾನ್ ಆ್ಯಸ್ ಪರ್ NEPಯಲ್ಲಿ ದೇ ವಿಲ್ ಗೆಟ್ ದ ವರ್ಕ್ ಬೇಸ್ಡ್ ಎಕ್ಸ್ಪೀರಿಯನ್ಸ್. ಓಕೆ, ಅಂದರೆ ಅಪ್ರೆಂಟಿಸ್ಶಿಪ್ ಮಾಡ್ತಕ್ಕಂಥದ್ದು, ಏನಂದರೆ ಈ ITI ಇರ್ಬೋದು, ಡಿಪ್ಲೊಮೋದಿರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಏನಾದ್ರು ಅಪ್ರೆಂಟಿಸ್ಶಿಪ್ ಮಾಡೋದಕ್ಕೆ ಒಂದು ಫೆಸಿಲಿಟೀಸ್ನ ಪ್ರೊವೈಡ್ ಮಾಡ್ತಾರೆ. ಓಕೆ, ಸೊ ಇದು ಬೇಕಾಗಿಲ್ಲ. ಓಕೆ, ನಿಷ್ಠಾ ಅಂತ ಒಂದು ಸ್ಕೀಮ್ ಇದೆ. ಇದು ಏನಂದರೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ ಹ್ಯಾಸ್ ಲಾಂಚ್ಡ್ ನ್ಯಾಷನಲ್ ಮಿಷನ್ ಟು ಇಂಪ್ರೂವ್ ದ ಲರ್ನಿಂಗ್ ಔಟ್ಕಮ್ಸ್ ಆಫ್ ಎಲಿಮೆಂಟರಿ ಲೆವೆಲ್ ಥ್ರೂ ಆನ್ ಇಂಟಿಗ್ರೇಟೆಡ್ ಟೀಚಿಂಗ್ ಟ್ರೈನಿಂಗ್ ಪ್ರೋಗ್ರಾಮ್ ಕಾಲ್ಡ್ ನಿಷ್ಠಾ ಅಂಡರ್ ಸಮಗ್ರ ಶಿಕ್ಷಾ ಅಭಿಯಾನ್ 1920. ಏನಂದರೆ ಒಂದು ಎಲಿಮೆಂಟ್ರಿ ಸ್ಕೂಲ್ ಲೆವೆಲಲ್ಲಿ ಯಾವ ಮಕ್ಕಳು ಓದ್ತಾ ಇದ್ದಾರೆ, ಯಾವ ಟೀಚರ್ ಪಾಠ ಮಾಡ್ತಿರ್ತಾರಲ್ಲ ಆ ಎಲಿಮೆಂಟ್ರಿ ಸ್ಕೂಲಲ್ಲಿ ಅವರಿಗೆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ನ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ ಅವರು ಲಾಂಚ್ ಮಾಡಿರ್ತಾರೆ. ಏನಕ್ಕೆ ಅಂದರೆ ಅವ್ರಿಗೆ ಟ್ರೈನಿಂಗ್ ಕೊಡೋದು ಏನಕ್ಕೆ ಅಂದರೆ ಈ ಓದ್ತಕ್ಕಂಥ ಮಕ್ಕಳಿಗೆ ಎಲಿಮೆಂಟ್ರಿ ಲೆವೆಲಲ್ಲಿ ಓದ್ತಕ್ಕಂಥ ಮಕ್ಕಳು ಲರ್ನಿಂಗ್ ಇಂಪ್ರೂವ್ಮೆಂಟ್ಸ್ ಮಾಡೋದಕ್ಕೆ, ಅವರಲ್ಲಿ ಔಟ್ಕಮ್ ಜಾಸ್ತಿ ಮಾಡೋದಕ್ಕೆ ಟೀಚರ್ಸ್ಗೆ ಒಂದು ಟ್ರೈನಿಂಗ್ ಕೊಡ್ತಾರೆ. ಅದು ಬಂದ್ಬಿಟ್ಟು ನಿಷ್ಠಾ ಅಂತ ಒಂದು ಸ್ಕೀಮ್ ಅಂಡರ್ ಬರುತ್ತೆ. ಓಕೆ, ಸೊ ಇದರಲ್ಲೇನು ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್, ಇಂಪ್ರೂವಿಂಗ್ ಕ್ವಾಲಿಟಿ ಆಫ್ ಸ್ಕೂಲ್ ಎಜುಕೇಷನ್ ಥ್ರೂ ಇಂಟಿಗ್ರೇಟೆಡ್ ಟೀಚರ್ಸ್ ಟ್ರೈನಿಂಗ್. ನೋಡಿ, ಸ್ಕೂಲ್ ಎಜುಕೇಷನ್ ಅಂದರೆ ಮಕ್ಕಳು ಇಂಪ್ರೂವ್ ಆಗುತ್ತಾನೆ, ಸ್ಕೂಲ್ ಎಜುಕೇಷನ್ ಇಂಪ್ರೂವ್ ಆಗೋದು. ಸೊ ಇಂಪ್ರೂವ್ ಕ್ವಾಲಿಟಿ ಆಫ್ ಸ್ಕೂಲ್ ಎಜುಕೇಷನ್ ಥ್ರೂ ಇಂಟಿಗ್ರೇಟೆಡ್ ಟೀಚರ್ಸ್ ಟ್ರೈನಿಂಗ್. ಓಕೆ, ಟೀಚರ್ಗೆ ಟ್ರೈನಿಂಗ್ ಮಾಡೋದು ಮೇನ್ ಇಂಪಾರ್ಟೆಂಟ್ ಟು ಎನ್ಹಾನ್ಸ್ ದ ಸ್ಕಿಲ್ಸ್ ಆಫ್ ಸ್ಟೂಡೆಂಟ್ಸ್. ಓಕೆ, ಸೊ ದ ಮೇನ್ ಏಮ್ ಟು ಬಿಲ್ಡ್ ದ ಕಾಂಪಿಟೆನ್ಸಿ ಅಮಾಂಗ್ ದ ಟೀಚರ್ಸ್ ಆ್ಯಂಡ್ ಸ್ಕೂಲ್ ಪ್ರಿನ್ಸಿಪಲ್ಸ್ ಅಟ್ ದ ಎಲಿಮೆಂಟ್ರಿ ಸ್ಟೇಜ್. ಟೀಚರ್ಸ್ ಮಧ್ಯೆ ಒಂದು ಕಾಂಪಿಟೆನ್ಸಿ ಬಿಲ್ಡ್ ಮಾಡೋದಕ್ಕೆ ಮತ್ತು ಸ್ಕೂಲ್ ಪ್ರಿನ್ಸಿಪಲ್ಸ್ ಮಧ್ಯೆ ಒಂದು ಕಾಂಪಿಟೆನ್ಸಿ ಬಿಲ್ಡ್ ಮಾಡೋದಕ್ಕೆ ಇದು ಸಹಕಾರಿ ಆಗಿದೆ. ಸೊ ಇದರ ಆಬ್ಜೆಕ್ಟಿವ್ ಏನಂದರೆ
ಇಟ್ ವಿಲ್ ಮೋಟಿವೇಟ್ ಆ್ಯಂಡ್ ಎಕ್ವಿಪ್ ಟೀಚರ್ಸ್ ಟು ಎನ್ಕರೇಜ್ ಆ್ಯಂಡ್ ಫೋಸ್ಟರ್ ಕ್ರಿಟಿಕಲ್ ಥಿಂಕಿಂಗ್ ಇನ್ ಸ್ಟೂಡೆಂಟ್ಸ್. ಮಕ್ಕಳಲ್ಲಿ ಒಂದು ಅವರಿಗೆ ಮೋಟಿವೇಟ್ ಮಾಡೋದಕ್ಕೆ ಮತ್ತು ಅವರಿಗೆ ಎನ್ಕರೇಜ್ ಮಾಡ್ತಕ್ಕಂಥ ಒಂದು ಟ್ರೈನಿಂಗ್ ಪ್ರೋಗ್ರಾಮು ಇದರಲ್ಲಿ ಇರುತ್ತೆ. ಒಂದು ಸ್ಟ್ಯಾಂಡರ್ಡೈಸ್ಡ್ ಟ್ರೈನಿಂಗ್ ಮಾಡಲ್ಸ್ನ ಡೆವಲಪ್ ಮಾಡಿರ್ತಾರೆ ಸ್ಟೇಟ್ಗೆ ಮತ್ತು ಯೂನಿಯನ್ ಟೆರಿಟರಿ, ಡೆವಲಪ್ಡ್ ಅಟ್ ನ್ಯಾಷನಲ್ ಲೆವೆಲ್ ಫಾರ್ ಆಲ್ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರಿ. ಸೊ ಆ ಸ್ಟ್ಯಾಂಡರ್ಡೈಸ್ ಟ್ರೈನಿಂಗ್ ಮಾಡಲ್ ಮುಖಾಂತರನೇ ಟೀಚರ್ಸ್ಗೆ ಟ್ರೈನಿಂಗು ಪ್ರೊವೈಡ್ ಮಾಡ್ತಾರೆ. ಓಕೆ, ನೆಕ್ಸ್ಟು ಧ್ರುವ್. ಇದು MHRDನೇ ಲಾಂಚ್ ಮಾಡಿರೋದು. ದ ಪ್ರಧಾನ ಮಂತ್ರಿ ಇನ್ನೋವೇಟಿವ್ ಲರ್ನಿಂಗ್ ಪ್ರೋಗ್ರಾಮ್. ಇದನ್ನೇನಂತೀವಿ? ದ ಪ್ರಧಾನ ಮಂತ್ರಿ ಇನ್ನೋವೇಟಿವ್ ಲರ್ನಿಂಗ್ ಪ್ರೋಗ್ರಾಮ್ ನೇಮ್ಡ್ ಧ್ರುವ. ಪ್ರಧಾನ ಮಂತ್ರಿ ಇನ್ನೋವೇಟಿವ್ ಲರ್ನಿಂಗ್ ಪ್ರೋಗ್ರಾಮ್ನ ಧ್ರುವ ಅಂತ ಕರೀತಾರೆ. ಏನಕ್ಕೆ ಅಂದರೆ ನೋಡಿ, ಧ್ರುವ ತಾರೆ ಅಂತ ನಮಗೆ ಗೊತ್ತು. ಧ್ರುವ ಅಂದರೆ ಒಂದು ನಕ್ಷತ್ರ ಇದೆ, ಸೊ ಪೋಲ್ ಸ್ಟಾರ್ ಇದೆ, ಆ ನೇಮ್ನ ಇದಕ್ಕೆ ಇಟ್ಟಿದ್ದಾರೆ. ಏನಕ್ಕೆ ಅಂದರೆ ಎವ್ರಿ ಸ್ಟೂಡೆಂಟ್ ಸೆಲೆಕ್ಟೆಡ್ ಅಂಡರ್ ದಿಸ್ ಈ ಪ್ರೋಗ್ರಾಮಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗ್ತಾರೆ ಅವ್ರನ್ನೆಲ್ಲ ಏನಂತಾರೆ? ಧ್ರುವ ತಾರೆ ಅಂತ ಕರೀತಾರೆ. ಧ್ರುವ ತಾರೆ ಅಂತ ಏನಕ್ಕೆ ಕರೀತಾರೆ? ಸೊ ಅವ್ರು ಈ ಪ್ರೋಗ್ರಾಮ್ ಮುಖಾಂತರ ಎಲ್ಲಿ ಕಲ್ತ್ಬಿಟ್ಟು ಸೊ ಸಮ್ ಆಫ್ ದ ಅಚೀವ್ಮೆಂಟ್ಸ್ ಮಾಡಲಿ, ಅಂದರೆ ಬೇರೆಯವರಿಗೆ ಒಂದು ರಸ್ತೆ ತೋರಿಸ್ಲಿ, ಅವರು ನಡ್ಕೊಂಡು ಹೋಗಿರ್ತಕ್ಕಂಥ ಒಂದು ನಡೆದು ಬಂದ ಹಾದಿ ಏನಂತೀವಿ ಅದನ್ನು ತೋರಿಸ್ಲಿ, ಒಂದು ಸಮ್ ಆಫ್ ದ ಸ್ಟೂಡೆಂಟ್ಸ್, ಬ್ರೈಟ್ ಸ್ಟೂಡೆಂಟ್ಸ್ ಏನು ಹೇಳ್ತಾರೆ ಅವರಿಗೋಸ್ಕರ ಮಾಡಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಧ್ರುವ ಅಂತ. ನೋಡಿ, ಪ್ರಧಾನಮಂತ್ರಿ ಇನ್ನೋವೇಟಿವ್ ಲರ್ನಿಂಗ್ ಪ್ರೋಗ್ರಾಮ್ ಟು ಎನ್ಕರೇಜ್ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಟು ರಿಯಲೈಸ್ ದೇರ್ ಪೊಟೆನ್ಷಿಯಲ್ ಎನ್ಪೋರ್ಟ್ಸ್ ಕಾಂಟ್ರಿಬ್ಯೂಟ್ ಸೊಸೈಟಿ. ಅಂದರೆ ಅವ್ರ ಸ್ಟೂಡೆಂಟ್ಸ್ ತಮ್ಮಲ್ಲಿ ಇರ್ತಕ್ಕಂಥ ಒಂದು ಪೊಟೆನ್ಷಿಯಲ್ನ ರಿಯಲೈಸ್ ಮಾಡ್ಕೊಳೋದಕ್ಕೆ ಮತ್ತು ನೆಕ್ಸ್ಟು ಸೊಸೈಟಿಗೆ ಏನು ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಒಂದು ಸ್ಕೀಮ್ ತಂದಿರೋಕ್ಕಂಥ ಸ್ಕೀಮು ಒಂದು ಧ್ರುವ. ಇದರಲ್ಲಿ ಬಂದ್ಬಿಟ್ಟು 2 ಏರಿಯಾಸಲ್ಲಿ ಈ ಪ್ರೋಗ್ರಾಮ್ನ ಕವರ್ ಮಾಡ್ತಾರೆ. ಒಂದು ಸೈನ್ಸ್ ಆ್ಯಂಡ್ ಪರ್ಫಾರ್ಮಿಂಗ್ ಆರ್ಟ್ಸ್, ಸೈನ್ಸ್ ರಿಲೇಟೆಡ್ ಮತ್ತು ಪರ್ಫಾರ್ಮಿಂಗ್ ಆರ್ಟ್ಸ್ ರಿಲೇಟೆಡ್ 2 ಏರಿಯಾಸ್. ನೇಮ್ಲಿ ಓವರಾಲ್ ಎಷ್ಟು ಜನ ಸ್ಟೂಡೆಂಟ್ಸ್ನ ಇನ್ಕ್ಲೂಡ್ ಮಾಡ್ತಾರೆ ಅಂದರೆ 60 ಸ್ಟೂಡೆಂಟ್ಸ್ ಅಕ್ರಾಸ್ ದ ಅಕ್ರಾಸ್ ಇಂಡಿಯಾದಲ್ಲಿ 60 ಜನ ಸ್ಟೂಡೆಂಟ್ನ ಇನ್ಕ್ಲೂಡ್ ಮಾಡ್ಕೊತಾರೆ. ಅದು 9 ರಿಂದ 12 ಕ್ಲಾಸಸ್ ಫ್ರಮ್ 9 to 12 ಆಲ್ ಸ್ಕೂಲ್ಸ್ ಇನ್ಕ್ಲೂಡಿಂಗ್ ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್. ಗೌರ್ಮೆಂಟ್ ಆಗಿರ್ಬೋದು ಅಥವಾ ಪ್ರೈವೇಟ್ ಆಗಿರ್ಬೋದು. 9ನೇ ತರಗತಿಯಿಂದ 12ನೇ ತರಗತಿವರೆಗೂ ಓದ್ತಕ್ಕಂಥ ವಿದ್ಯಾರ್ಥಿಗಳನ್ನ 60 ಜನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು, ಏನಂದರೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಅಕ್ರಾಸ್ ಇಂಡಿಯಾ, ಅಂದರೆ ಅಕ್ರಾಸ್ ಇಂಡಿಯಾದಲ್ಲಿ 60 ಜನನ ಸೆಲೆಕ್ಟ್ ಮಾಡಬೇಕು ಅಂದರೆ ನೋಡಿ ಆ ಮಕ್ಕಳಲ್ಲಿ ಎಷ್ಟು ಟ್ಯಾಲೆಂಟ್ ಇರಬೇಕು ಅಂತ, ಅಷ್ಟು ಜನ ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡ್ತಾರೆ ಅಂಡರ್ ಧ್ರುವ. ನೆಕ್ಸ್ಟ್ ಬಂದ್ಬಿಟ್ಟು ಶಗುನ್ ಇಸ್ ಲೈಕ್ ನೋ ಯುವರ್ ಕಾಲೇಜ್ ಥರನೇ ಒಂದು ಸ್ಕೀಮು. ಶಾಲಾ ದರ್ಪಣ್ ಮತ್ತು ನೋ ಯುವರ್ ಕಾಲೇಜ್ ಥರನೇ ಒಂದು ಸ್ಕೀಮ್ ಇದೆ. ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಇಂಟಿಗ್ರೇಟೆಡ್ ಆನ್ಲೈನ್ ಜಂಕ್ಷನ್ ಫಾರ್ ಸ್ಕೂಲ್ ಎಜುಕೇಷನ್. ವರ್ಲ್ಡಲ್ಲೇ ಒಂದು ಇಂಟಿಗ್ರೇಟೆಡ್ ಆನ್ಲೈನ್ ಜಂಕ್ಷನ್. ಒಂದು ಜಂಕ್ಷನ್ ಅಂದರೆ ಒಂದು ರೈಲ್ವೆ ಜಂಕ್ಷನ್ ಅಂದರೆ ಅಂತೀವಿ, ಎಲ್ಲ ರೈಲುಗಳು ಬಂದು ಒಂದು ಜಂಕ್ಷನ್ ಮೂಲಕ ನಿಂತ್ಕೊಂಡು ಮತ್ತೆ ಬೇರೆ ಕಡೆ ಎಲ್ಲ ಹೋಗ್ತಾವಲ್ಲ, ಇದೊಂದು ಜಂಕ್ಷನ್ ಅಂದರೆ ಮತ್ತೆ ಬೇರೆ ಕಡೆ ಎಲ್ಲ ಹೋಗ್ತವೆ. ಅದೇ ರೀತಿ ಇದು ಒಂದು ಆನ್ಲೈನ್ ಜಂಕ್ಷನ್. ಅಂದರೆ ಪೇರೆಂಟ್ಸ್ಗೆ, ಸ್ಟೂಡೆಂಟ್ಸ್ಗೆ ಮತ್ತು ಟೀಚರ್ಸ್ಗೆ ಏನೇನು ಇನ್ಫಾರ್ಮೇಷನ್ ಬೇಕು ಎಲ್ಲ ಈ ಒಂದು ಜಂಕ್ಷನಲ್ಲಿ ಅವರಿಗೆ ಪ್ರೊವೈಡ್ ಮಾಡ್ತಕ್ಕಂಥ ಸ್ಕೀಮ್ ಇದೆಯಲ್ಲ ಅದು ಶಗುನ್. ಏನಂದರೆ ಡಿಫ್ರೆಂಟ್ ವೆಬ್ಸೈಟ್ಸ್ ಆ್ಯಂಡ್ ಪೋರ್ಟಲ್ಸ್ ಆರ್ ಇನ್ ಸಿಂಗಲ್ ಪ್ಲ್ಯಾಟ್ಫಾರ್ಮ್. ನೋಡಿ, ಯಾವ ವೆಬ್ಸೈಟು ಮತ್ತು ಹಲವಾರು ವೆಬ್ಸೈಟು ಮತ್ತು ಪೋರ್ಟಲ್ಸ್, ಎಜುಕೇಷನ್ ಸಂಬಂಧಪಟ್ಟಿದ್ದ ಎಲ್ಲ ಪೋರ್ಟಲ್ಸು ನಿಮ್ಮ ಸಿಂಗಲ್ ಪಾಯಿಂಟ್ ಆಫ್ ಸೋರ್ಸಲ್ಲಿ ಸಿಗಬೇಕು ಅಂದರೆ ಅದು ಶಗುನಲ್ಲಿ ಸಿಗುತ್ತೆ. ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ದ ಸ್ಕೂಲ್ಸ್. ಓಕೆ ನೆಕ್ಸ್ಟು ಸೊ ಹಿಯರ್ ಪೋರ್ಟಲ್ಸ್ ಮತ್ತು ವೆಬ್ಸೈಟ್ ರಿಲೇಟಿಂಗ್ ಟು ವೇರಿಯಸ್ ಆ್ಯಕ್ಟಿವಿಟೀಸ್ ಯಾವಿದೆ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ಗೆ ಮತ್ತು ಲಿಟ್ರಸಿ ಮತ್ತು ವಿತ್ ಇನ್ಕ್ಲೂಡಿಂಗ್ ದ ಆಲ್ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್. ಎಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ ಲಾಂಚ್ ಮಾಡಿರೋದು. ಏನಂದರೆ ಆಲ್ ಸ್ಟೇಟ್ಸ್ ಮತ್ತು ಯೂನಿಯನ್ ಟೆರಿಟರಿಲಿ ಶಾಲಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ಇನ್ಫಾರ್ಮೇಷನ್ ಅಟ್ ಒನ್ ಪಾಯಿಂಟ್ ಸೋರ್ಸಲ್ಲಿ ಸಿಗುತ್ತೆ ಅಂದರೆ ಅದು ಶಗುನಲ್ಲಿ ಸಿಗುತ್ತೆ. ಓಕೆ ನೆಕ್ಸ್ಟು ಇಂಪಾರ್ಟೆಂಟ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ನಾಲೆಡ್ಜ್ ಶೇರಿಂಗ್. ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್
ಫಾರ್ ನಾಲೆಡ್ಜ್ ಶೇರಿಂಗ್ ಅಂತ. ದಿಸ್ ಲಾಂಚ್ಡ್ ಅಂಡರ್ MHRD 2017. ಈ ಪ್ಲಾಟ್ಫಾರ್ಮು gives an opportunity to teachers to learn and train themselves and connect with the teacher community. ಒಂದು ಟೀಚರ್ ಕಮ್ಯುನಿಟಿ ಈ ಪ್ಲಾಟ್ಫಾರ್ಮ್ ದೀಕ್ಷಾ ಪ್ಲಾಟ್ಫಾರ್ಮ್ ಏನಿದೆ ಇಲ್ಲಿರೋದ್ರಿಂದ ಒಂದು ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್ ಇದು. ಸೊ ಇದೊಂದು ಟೀಚರ್ ಕಮ್ಯುನಿಟಿ ಬಂದ್ಬಿಟ್ಟು ಅದರಲ್ಲಿ ಟೀಚರ್ಸ್ಗೇನು ಒಂದು ಅಪಾರ್ಚುನಿಟಿ ಸಿಗುತ್ತೆ ಓದೋದು, ಅವ್ರ ಪ್ರೊಫೆಷ್ನಲ್ ಡೆವಲಪ್ಮೆಂಟಿಗೋಸ್ಕರ ಓದೋದು ಮತ್ತು ಟ್ರೈನ್ ದೆಮ್ಸೆಲ್ಸ್ ಅವ್ರನ್ನ ನಾವು ಟ್ರೈನ್ ಮಾಡ್ಕೊಳೋದಕ್ಕೆ ಒಂದು ಅಪಾರ್ಚುನಿಟಿ ದೀಕ್ಷಾ ಪ್ಲಾಟ್ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಫ್ರಮ್ ಟೈಮ್ ಸ್ಟೂಡೆಂಟ್ ಟೀಚರ್ಸ್ ಎನ್ರೋಲ್ ಇನ್ ಟೀಚರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಆಫ್ಟರ್ ದ ಇಟ್ ಎಸ್ ಆಸ್ ಟೀಚರ್ಸ್. ನೋಡಿ ಇಲ್ಲಿ ಇಟ್ ಈಸ್ ಬಿಲ್ಡ್ ಟು ಕನ್ಸಿಡರಿಂಗ್ ದ ಹೋಲ್ ಟೀಚರ್ಸ್ ಲೈಫ್ ಸೈಕಲ್. ಅಂದರೆ ಏನಂದರೆ ಒಂದು ಸ್ಟೂಡೆಂಟ್ ಆಗಿರ್ತದೆ, ಟೀಚರ್ ಏನು ರಿಟೈರ್ಡ್ ಆಗಿರ್ತಾರಲ್ಲ ಅವರು ಈಸಿಲಿ ಇಲ್ಲಿ ಎನ್ರೋಲ್ ಮಾಡಿಕೊಂಡು ಬೇರೆಯವರಿಗೆ ಒಂದು ಏನು ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ಬೋದು. ಓಕೆ, ದೆನ್ ಸ್ಟೇಟ್ ಗೌರ್ಮೆಂಟ್ ಬಾಡೀಸ್ ಆ್ಯಂಡ್ ಈವನ್ ಪ್ರೈವೇಟ್ ಆರ್ಗನೈಸೇಷನ್ ಕ್ಯಾನ್ ರಿಜಿಸ್ಟರ್ integrate Diksha into their respective teacher initiative based on their goals and need and capabilities. Private organization as a government bodies ಏನೇನಿದೆ ಎಜುಕೇಷನ್ ಸಂಬಂಧಪಟ್ಟಿದ್ದು they can integrate this Diksha into their respective teaching initiatives. ಏನಕ್ಕೆ to attain their goals and our needs ನ ಫುಲ್ಫಿಲ್ ಮಾಡೋದಕ್ಕೆ ಇದರಲ್ಲಿ ಇಂಟಿಗ್ರೇಟ್ ಆಗ್ಬೋದು. ಸೊ ಇದರಲ್ಲಿ ಏನಿರುತ್ತೆ, ದೇ ಆಲ್ಸೋ ಪ್ರೊವೈಡ್ NCERT ಟೆಕ್ಸ್ಟ್ ಬುಕ್ಕು ಮತ್ತು ಕೆಲವು ಲೆಸನ್ಸು ಮತ್ತು ಸ್ಕೂಲ್ ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ಗೆ ಸಂಬಂಧಪಟ್ಟ ಕಂಟೆಂಟ್ಸ್ ಎಲ್ಲ ಇದರಲ್ಲಿ ಈ ದೀಕ್ಷಾ ಪ್ಲ್ಯಾಟ್ಫಾರ್ಮಲ್ಲಿ ನಿಮಗೆ ಸಿಗುತ್ತೆ. ಆ್ಯಂಡ್ ಆಲ್ಸೋ ವಿಲ್ಲಿಂಗ್ ಟು ಪ್ರೊಡ್ಯೂಸ್ ದ ಕಂಟೆಂಟ್ ಇನ್ ಲೋಕಲ್ ಲ್ಯಾಂಗ್ವೇಜಸ್ ಅದನ್ನು ಕಂಟೆಂಟ್ಸು ನಿಮಗೆ ಸಿಗುತ್ತೆ. ದ ಸೆಂಟರ್ ಕ್ಯಾನ್ ಗಿವ್ 2 to 3 hours. ಈ ಚಾನಲ್ ಮುಖಾಂತರ ಲೋಕಲ್ ಲ್ಯಾಂಗ್ವೇಜಸಲ್ಲೂ ಕಂಟೆಂಟ್ ಸಿಗುತ್ತೆ 2 to 3 hours. ಓಕೆ, ನೋಡಿ ಇತ್ತೀಚೆಗೆ ದೀಕ್ಷಾ ಮೊಬೈಲ್ ಆ್ಯಪನ್ನು ರಿಲೀಸ್ ಆಗಿದೆ. ಲೋಕಲ್ ಲ್ಯಾಂಗ್ವೇಜಸಲ್ಲಿ ಕಂಟೆಂಟ್ಸು ಮತ್ತು ಅವೈಲಬಿಲಿಟಿ ಇದೆ. ಸೊ ನೀವು ಮೊಬೈಲಲ್ಲಿ ಹೋಗಿ ದೀಕ್ಷಾ ಆ್ಯಪ್ನ ಯು ಕ್ಯಾನ್ ಫೈಂಡ್ ಔಟ್ ಆ್ಯಂಡ್ ಡೌನ್ಲೋಡ್ ಇಟ್ ಫ್ರಮ್ ದೀಕ್ಷಾ ಆ್ಯಪ್. ನಿಮಗೆಲ್ಲ ಸಿಗುತ್ತೆ, NCERT ಟೆಕ್ಸ್ಟ್ ಬುಕ್ ಸಿಗುತ್ತೆ ಮತ್ತು ಕೆಲವು ಲೆಸನ್ಸ್ ಸಿಗುತ್ತೆ, ಪಾಠ ಸಿಗುತ್ತೆ, ಓಕೆ, ವಿಡಿಯೋ ಸಿಗುತ್ತೆ, ಆಡಿಯೋ ಸಿಗುತ್ತೆ, ಎಲ್ಲನೂ ಸಿಗುತ್ತೆ. ಒಂದ್ಸಲಿ ದೀಕ್ಷಾ ಆ್ಯಪ್ನ ಹಾಕ್ಕೊಂಡು ನೋಡಿ ನೀವು. ಓಕೆ, ನೆಕ್ಸ್ಟು ಸಾರಾಂಶ್ ಅಂದರೆ ಒಂದು ಸೆಲ್ಫ್ ರಿವ್ಯೂ ಆ್ಯಂಡ್ ಅನಾಲಿಸಿಸ್ ಫಾರ್ CBSE ಅಫಿಲಿಯೇಟೆಡ್ ಸ್ಕೂಲ್ಸ್ ಆ್ಯಂಡ್ ಪೇರೆಂಟ್ಸ್. ಒಂದು ಸ್ಕೂಲಿಗೆ ಮತ್ತು CBSE ಅಫಿಲಿಯೇಟೆಡ್ ಏನಿದೆ CBSE ಸ್ಕೂಲ್ಸ್ ಆ್ಯಂಡ್ ಮತ್ತು ಪೇರೆಂಟ್ಸ್ಗೋಸ್ಕರ ಮಾಡಿರ್ತಕ್ಕಂಥ ಒಂದು ಟೂಲು ಸಾರಾಂಶ. ಇದೇನು ಮಾಡುತ್ತೆ, ಪೇರೆಂಟ್ಸ್ಗೆ ಒಂದು ಅಪರ್ಚುನಿಟಿ ಕೊಡುತ್ತೆ. ಈ ಕ್ಯಾನ್ ಅನಲೈಸ್ ದ ಸ್ಟೂಡೆಂಟ್ ಪರ್ಫಾರ್ಮೆನ್ಸ್, ಅವ್ರ ಮಕ್ಕಳ ಪರ್ಫಾರ್ಮೆನ್ಸ್ ಅನಲೈಸ್ ಮಾಡ್ಬೋದು. ಓಕೆ, ಅವರ ಅಚೀವ್ಮೆಂಟ್ಸ್ನ ಅನಲೈಸ್ ಮಾಡೋದಕ್ಕೆ ಪೇರೆಂಟ್ಸ್ಗೆ ಒಂದು ಅಪರ್ಚುನಿಟಿ ಕೊಡುತ್ತೆ ಸಾರಾಂಶ ಪೋರ್ಟಲ್ಲು. ಅದೇ ರೀತಿ ಸ್ಕೂಲ್ ಪ್ರಿನ್ಸಿಪಾಲ್ಸ್ಗೂ ಅವರ ಸ್ಕೂಲ್ ಮಕ್ಕಳು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ಅನ್ನೋದು ಈ ಸಾರಾಂಶ ಮುಖಾಂತರ ಅವರು ನೋಡ್ಬೋದು. ಇದು CBSE ಇನಿಷಿಯೇಟಿವ್. ಓಕೆ, ಸೊ ಹೌ ಟು ಯೂಸ್ ಸಾರಾಂಶ ಅಂದರೆ ಪೇರೆಂಟ್ಸ್ ಹೇಗೆ ಯೂಸ್ ಮಾಡಬೇಕು ಅಂದರೆ, ಸೊ ಅವರು CBSE ಅಫಿಲಿಯೇಟೆಡ್ ಸ್ಕೂಲ್ಸಲ್ಲಿ ಒಂದು ರೋಲ್ ನಂಬರ್ ಇರುತ್ತೆ. 9, 10, 11 ಮತ್ತು 12ನೇ ಸ್ಕೂಲ್ ಮಕ್ಕಳುಗೋಸ್ಕರ ಆ ರೋಲ್ ನಂಬರ್ ರಿಜಿಸ್ಟರ್ ಮಾಡಿದರೆ ಅವ್ರ OTPಗೆ ಒಂದು ಪಾಸ್ವರ್ಡ್ ಬರುತ್ತೆ. ಸೊ ಅದ್ರ ಮುಖಾಂತರ ರಿಜಿಸ್ಟರ್ ಆದರೆ ಅವ್ರ ಮಕ್ಕಳು ಪರ್ಫಾರ್ಮೆನ್ಸು ನೋಡ್ಬೋದು. ಅದೇ ರೀತಿ ಸ್ಕೂಲ್ಸ್ಗೆ ಪ್ರಿನ್ಸಿಪಾಲ್ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಇಮೇಲ್ ಅಥವಾ OTP ಬರುತ್ತೆ. ಸೊ ಪ್ರಿನ್ಸಿಪಲ್ಲು ಅದ್ರ ಮುಖಾಂತರ ಅವ್ರ ಸ್ಕೂಲು ಮಕ್ಕಳ ಪರ್ಫಾರ್ಮೆನ್ಸ್ನ ಅವರು ಅಬ್ಸರ್ವ್ ಮಾಡ್ಬೋದು. ಓಕೆ, ನೆಕ್ಸ್ಟು ಪೋಟಾ ಕ್ಯಾಬಿನ್. ಇಂಪಾರ್ಟೆಂಟು ಪೋಟಾ ಕ್ಯಾಬಿನ್ ಇದೆಯಲ್ಲ, ಇದು ಎಸ್ಪೆಷಲಿ ಛತ್ತೀಸ್ಗಢ ಮಕ್ಕಳಿಗೋಸ್ಕರನೇ ಇದು ಒಂದು ಮಾಡಿರ್ತಕ್ಕಂಥ ಇನಿಷಿಯೇಟಿವ್. ಅಂದರೆ ಏನಕ್ಕಂದರೆ ನೀವು ಛತ್ತೀಸ್ಗಢದಲ್ಲಿ ನೋಡಿದ್ರೆ ನಕ್ಸಲಿಸಮ್ ಜಾಸ್ತಿ ಇದೆ. ಅಲ್ಲಿ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸ್ಟ್ ಅಂತ ಕರಿತೀವಿ. ಲೆಫ್ಟ್ ವಿಂಗ್ ಎಲ್ಲಿ ನಕ್ಸಲಿಸಮ್ ಜಾಸ್ತಿ ಇದೆ ಅಲ್ಲಿ ಗಲಾಟೆಗಳು ಜಾಸ್ತಿ ಹೋಗ್ತಾ ಇರ್ತವೆ. ಸೊ ಅವಾಗ ಏನಾಗುತ್ತೆ, ಮಕ್ಕಳಿಗೆ ಒಂದು ಎಜುಕೇಷನ್ನು ಕರೆಕ್ಟಾಗಿ ಸಿಗೋದಿಲ್ಲ, ಸ್ಕೂಲ್ಸ್ ಇರೋದಿಲ್ಲ, ಒಂದು ಬೇಸಿಕ್ ಫೆಸಿಲಿಟೀಸ್ ಇರೋದಿಲ್ಲ. ಓಕೆ, ಅಂಥ ಏರಿಯಾ ಒಂದು ಬಂದುಬಿಟ್ಟು ಛತ್ತೀಸ್ಗಢ. ಆ ಏರಿಯಾದಕ್ಕೋಸ್ಕರನೇ
ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಯಾವುದೇ ಅಡೆತಡೆ ಆಗಬಾರ್ದು ಅಂತ ಒಂದು ಪೋರ್ಟಾ ಕ್ಯಾಬಿನ್ ಅಂತ ಒಂದು ಸ್ಕೀಮ್ ಇದೆ. ಆ ಪೋರ್ಟಾ ಕ್ಯಾಬಿನಲ್ಲಿ ನೋಡಿ ಸ್ಕೂಲ್ಸ್ನ ಈ ಬ್ಯಾಂಬೂವಲ್ಲಿ ಮತ್ತು ಪ್ಲೇವುಡಲ್ಲಿ ಕಟ್ಟಿರ್ತಾರೆ. ಸೊ ಕಮ್ಮಿ ಚಾರ್ಜು, ಏನಾದ್ರೂ ಮತ್ತೆ ಇಂಪ್ಲಿಮೆಂಟ್ ಆಗಿ ಬೇಗ ಕಟ್ಬೋದು, ಮತ್ತು ಇಟ್ ಈಸ್ ಮೂವಬಲ್ ಕೂಡ. ಓಕೆ, ಅಂಥ ಮಕ್ಕಳಿಗೋಸ್ಕರನೇ ಒಂದು ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸ್ಟ್ ಏರಿಯಾದಲ್ಲಿರ್ತಕ್ಕಂಥ ಮಕ್ಕಳಿಗೋಸ್ಕರ ಮಾಡಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಇದು. ಓಕೆ, ಅಲ್ಲಿ ಏನಾಗುತ್ತೆ, ಸ್ಕೂಲ್ ಬಿಟ್ಟು ಹೋಗತಕ್ಕಂಥ ಮಕ್ಕಳ ಸಂಖ್ಯೆ ಜಾಸ್ತಿ ಇರುತ್ತೆ. ಈ ಸ್ಕೂಲ್ ಬಿಟ್ಟು ಹೋಗಿರ್ತಕ್ಕಂಥ ಮಕ್ಕಳನ್ನ ಎನ್ರೋಲ್ ಮಾಡ್ಕೊಳ್ಳೋ ಸ್ಕೀಮ್ ಇದು. ಓಕೆ, ಇನಿಷಿಯೇಟಿವ್ 2011ರಲ್ಲಿ ಇದನ್ನು ಇಂಟ್ರೊಡಕ್ಷನ್ ಮಾಡ್ತಾರೆ. ನೋಡಿ 6ರಿಂದ 14 ವರ್ಷ ಏಜ್ ಗ್ರೂಪಲ್ಲಿ ನೋಡಿ ಇಂಟ್ರೊಡ್ಯೂಸ್ ಮಾಡಾದ್ಮೇಲೆ 21,816 ಮಕ್ಕಳು ಬಿಟ್ಟೋಗಿದ್ರಲ್ಲ, ಅದರಲ್ಲಿ ಎಷ್ಟೊಂದು ಜನ ಸೇರಿದ್ದಾರೆ, ಮತ್ತು ಇವಾಗ ಉಳಿದಿರೋದು 5,780 ಜನ ಮಕ್ಕಳು ಮಾತ್ರ ಉಳಿದಿರೋದು. ಬೇರೆಯವರೆಲ್ಲ ಅರೌಂಡು 15,000 to 16,000 ಮಕ್ಕಳೆಲ್ಲ ಮತ್ತೆ ಬಂದು ವಿದ್ಯಾಭ್ಯಾಸನ ಅವರು ಮುಂದುವರಿಸ್ಕೊಂಡು ಹೋಗಿದ್ದಾರೆ. ನೋಡಿ, ಕಮ್ಯುನಿಟಿ ಆಫ್ ಎಜುಕೇಷನ್ ಪ್ರೈಮರಿ ಟು ಮಿಡಲ್ ಕ್ಲಾಸ್ ಲೆವೆಲ್. ನೋಡಿ, ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಅಫೆಕ್ಟೆಡ್ ವಿಲೇಜಸ್, ದಾಂತೆವಾಡ ಡಿಸ್ಟಿಕ್, ಛತ್ತೀಸ್ಗಢ. ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಎಕ್ಸ್ಕ್ಲೂಸಿವ್ಲಿ ಮಾಡಿರೋಂಥ ಒಂದು ಇನಿಷಿಯೇಟಿವ್. ನೆಕ್ಸ್ಟು T10KT ಅಂದರೆ ಟ್ರೈನ್ 10K ಟೀಚರ್ಸ್, ಅಂದರೆ 10,000 ಟ್ರೈನ್ 10K ಟೀಚರ್ಸ್ ಅಂತ ಒಂದು ಪ್ರೋಗ್ರಾಮನ್ನು ಇನಿಷಿಯೇಟೆಡ್ ಬೈ IIT ಬಾಂಬೆ ಇನ್ 2009 ಅಂಡರ್, ಇದು ಒಂದು ಹಳೆ ಪ್ರೋಗ್ರಾಮು. ಓಕೆ, ಅಂಡರ್ ಪ್ರಾಜೆಕ್ಟ್ ಎಂಪವರ್ಮೆಂಟ್ ಆಫ್ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್, ಸ್ಪಾನ್ಸರ್ಡ್ ಬೈ ನ್ಯಾಷನಲ್ ಮಿಷನ್ ಆನ್ ಎಜುಕೇಷನ್ ಥ್ರೂ ICT MHRD ಗೌರ್ಮೆಂಟ್ ಆಫ್ ಇಂಡಿಯಾ. ಮೇನ್ ಫೋಕಸ್ ಏನು ಅಂದರೆ ಟು ವರ್ಕ್ ವಿತ್ ಇಂಜಿನಿಯರಿಂಗ್ ಕಾಲೇಜಸ್ ಇನ್ ದ ಕಂಟ್ರಿ ಟು ಎನ್ಹ್ಯಾನ್ಸ್ ದ ಟೀಚಿಂಗ್ ಸ್ಕಿಲ್ಸ್ ಆಫ್ ಫ್ಯಾಕಲ್ಟಿ ಇನ್ ಕೋರ್ ಇಂಜಿನಿಯರಿಂಗ್ ಆ್ಯಂಡ್ ಸೈನ್ಸ್ ಸಬ್ಜೆಕ್ಟ್ಸ್. ನೋಡಿ, ಟೆಕ್ನಿಕಲ್ ಎಜುಕೇಷನ್ ಕೊಡ್ತಕ್ಕಂಥ ಫ್ಯಾಕಲ್ಟೀಸಿಗೆ ಅವರ ಏನು ಒಂದು ಪಾಠ ಮಾಡ್ತಕ್ಕಂಥ ಲೆವೆಲ್ ಬೇರೆ ಇರಬೇಕು. ಆ ಥರ ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮ್ ಕೊಡೋದು ಈ T10KT ಮುಖಾಂತರ, ಟ್ರೈನ್ 10,000 ಟೀಚರ್ಸ್ ಪ್ರಾಜೆಕ್ಟ್. ಇವಾಗೇನು ಕೇಳಲ್ಲ ಅನಿಸುತ್ತೆ, ದಿಸ್ ಇಸ್ ಅ ಓಲ್ಡ್ ಪ್ರಾಜೆಕ್ಟ್ ಆಗಿರೋದ್ರಿಂದ ದೇ ವಿಲ್ ನಾಟ್ ಕಾನ್ಸಂಟ್ರೇಟ್ ಆನ್ ದಿಸ್ ಪ್ರಾಜೆಕ್ಟ್ ನೌ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ಸೊ ನೆಕ್ಸ್ಟು ನಾವು ನೋಡಿದ್ದೀವಿ ಇಂದಿರಾ ಗಾಂಧಿ ನ್ಯಾಷನಲ್ ಟ್ರೈಬಲ್ ಯೂನಿವರ್ಸಿಟಿ, ಸಮರ್ಕಂಟಕ್ ಮಧ್ಯಪ್ರದೇಶದಲ್ಲಿದೆ. ಲಾಸ್ಟ್ ಸೆಷನಲ್ಲಿ ನೋಡಿದ್ದೀವಿ. ಸೊ 2008-09ರಲ್ಲಿ ಅಕಾಡೆಮಿಕ್ ಆ್ಯಕ್ಟಿವಿಟೀಸು ಸ್ಟಾರ್ಟ್ ಆಯಿತು. ಯೂನಿವರ್ಸಿಟಿ ರನ್ನಿಂಗ್ ಅಂಡರ್ ಗ್ರ್ಯಾಜುಯೇಟ್ ಆ್ಯಸ್ ವೆಲ್ ಆಸ್ ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸಸ್ ಇನ್ ವೇರಿಯಸ್ ಡಿಸಿಪ್ಲಿನ್ಸ್. ಓಕೆ, ಎಲ್ಲಿ ಟ್ರೈಬಲ್ ಪಾಪ್ಯುಲೇಷನ್ ಜಾಸ್ತಿ ಇದೆ ಅಲ್ಲಿ ಮಾಡಿರ್ತಕ್ಕಂಥ ಒಂದು ಕಾಲೇಜ್. ಓಕೆ, ಸೊ ಇಲ್ಲಿಗೆ ನಾವು ಹೈಯರ್ ಎಜುಕೇಷನ್ ಮುಗಿಸೋಣ. ಇನ್ನೂ ಏನಾದರೂ ಹೆಚ್ಚಿಗೆ ಇನ್ಫಾರ್ಮೇಷನ್ ಹೈಯರ್ ಎಜುಕೇಷನ್ ಇತ್ತು ಅಂದರೆ ಐ ವಿಲ್ ಲಾಡ್ ಇನ್ ಡಿಫ್ರೆಂಟ್ ಸೆಷನ್ಸಲ್ಲಿ ನಾನು ಅದನ್ನು ಕೊಡೋವಂಥ ಪ್ರಯತ್ನ ಮಾಡ್ತೀನಿ. ಸೊ ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಸೆಷನ್ನಿಂದ ಟೀಚಿಂಗ್ ಆಪ್ಟಿಟ್ಯೂಡ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ಓಕೆ, ಎಲ್ಲರೂ ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.